Hello, my dear students. Welcome you all to our foundation channel. ನನ್ನ ಪ್ರೀತಿಯ ಪುಟಾಣೀಸ್ ಅಂಡ್ ಬಟಾಣೀಸ್ ನಿಮ್ಮನ್ನ ಎಲ್ಲರನ್ನ ಕೂಡ ನಮ್ಮ ಚಾನಲ್ಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಏನ್ ಟೀಚ್ ಮಾಡ್ತೀರಾ ಮಿಸ್? ಏನೂ ಇಲ್ಲ. ಕಳೆದ ಕೆಲವೊಂದಷ್ಟು ಕ್ಲಾಸ್ ಆಫ್ ಯಥಾರ್ಥನಲ್ಲಿ ನೀವು ನಾಲ್ಕರಿಂದ 5 ಚಾಪ್ಟರ್ಸ್ ಆಫ್ ಆರ್ ಮ್ಯಾಟರ್ ಇನ್ ಆರ್ ಸರೌಂಡಿಂಗ್ಸ್ದು ಪಾರ್ಟ್ ಬೈ ಪಾರ್ಟ್ ವಿಡಿಯೋಸ್ ನೋಡಿದ್ದೀರಾ ಹೌದಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಒನ್ ಶಾರ್ಟ್. Okay, the one short lecture on our matter in our surroundings. So ಹಾಗಾದ್ರೆ ಆ ಒಂದು ಒನ್ ಶಾರ್ಟ್ ಲೆಕ್ಚರ್ ನಲ್ಲಿ ಏನೇನಿರುತ್ತೆ, ವಾಟ್ ಆರ್ ದ ಟಾಪಿಕ್ಸ್ ವಿಲ್ ಬಿ ಕವರ್ಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಚಾಪ್ಟರ್ ಅಂತ ಹೇಳೋದನ್ನ ನೋಡೋಣ. ಸೊ ಸಿ ದ ಟಾಪಿಕ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಕವರ್ will be matter and characteristics of matter. ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್ಸ್ ನ ಬರೀರಿ ಅಂತ ಹೇಳಿ 2 ಮಾರ್ಕ್ಸ್ಗೆ ಆ ಕ್ವೆಶನ್ಸ್ ತುಂಬಾ ಫಿಕ್ಸ್ ಆಗಿ ಕೇಳ್ತಾರೆ ಅವರು. ಅದೇ ತರ ಅವ್ರು ಕೇಳ್ತಾರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ಸಾಲಿಡ್ ಅಂಡ್ ಲಿಕ್ವಿಡ್ ಅಂಡ್ ಗ್ಯಾಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಅಥವಾ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಕ್ವಿಡ್ಸ್ ಅಂಡ್ ಗ್ಯಾಸ್ ಅಂತ ಹೇಳಿ ಕೇಳಬಹುದು. ಸ್ಟೇಟ್ಸ್ ಆಫ್ ಮ್ಯಾಟರ್ ನಲ್ಲಿ ಹೇಗೆ ಸಾಲಿಡ್ ನಿಂದ ಲಿಕ್ವಿಡ್ಗೆ, ಲಿಕ್ವಿಡ್ ನಿಂದ ಗ್ಯಾಸಿಗೆ, ಅಥವಾ ಸಾಲಿಡ್ ನಿಂದ ಡೈರೆಕ್ಟ್ ಆಗಿ ಗ್ಯಾಸಿಗೆ, ಗ್ಯಾಸ್ ನಿಂದ ಡೈರೆಕ್ಟ್ ಆಗಿ ಸಾಲಿಡ್ಗೆ, ಸಮಟೈಮ್ಸ್ ಲಿಕ್ವಿಡ್ ಟು ಸಾಲಿಡ್ ಬ್ಯಾಕ್, ಗ್ಯಾಸ್ ಟು ಲಿಕ್ವಿಡ್ ಬ್ಯಾಕ್, ಈ ಎಲ್ಲ ಪ್ರಾಸೆಸ್ ಅನ್ನು ನಾವು ಹೇಗೆ ಇಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ನಲ್ಲಿ ಚೇಂಜ್ ಮಾಡ್ತೀವಿ, ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ಈ ಎಲ್ಲ ಟಾಪಿಕ್ಸ್ ಅನ್ನು ನಾವು ಕಲಿತಾ ಹೋಗ್ತೀವಿ. ಎಕ್ಸ್ಕ್ಯೂಸ್ ಮೀ, ವಾಯ್ಸ್ ನಲ್ಲಿ ಸ್ವಲ್ಪ ಕಿಚ್ಕಿಚಿದೆ. ಐ ಆಮ್ ರಿಯಲಿ ಎಕ್ಸ್ಕ್ಯೂಸಿಂಗ್ ಯು. ಐ ಆಮ್ ಆಸ್ಕಿಂಗ್ ಅಪಾಲಜಿ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಸೊ ದಟ್ ಇನ್ ಬಿಟ್ವೀನ್ ನಾನು ಎಲ್ಲಾದ್ರೂ ಎಕ್ಸ್ಕ್ಯೂಸ್ ಮೀ ಅಥವಾ ಸಾರಿ ಅಂತ ಹೇಳಿ ಕೇಳಕ್ ಮರ್ತು ಹೋದ್ರೆ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ. ಆಲ್ ರೈಟ್, ಇವಾಪರೇಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ಇವಾಪರೇಷನ್ ನ ಕೂಡ ನಾವು ಈ ವಿಡಿಯೋದಲ್ಲಿ ಸಮರೈಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನನ್ನ ಜೊತೆಗೆ ನೀವು ಕೂಡ ರೆಡಿ ಆಗಿರಿ ವಿತ್ ಪೆನ್ ಅಂಡ್ ಪೇಪರ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಕ್ಲಾಸ್. ಓಕೆ, ನಂಬರ್ 1 ಮೊದಲನೇ ಒಂದು ಸ್ಲೈಡ್ ನಲ್ಲಿ ನಾವು ಕಲಿತಾ ಇದ್ದೀವಿ ವಾಟ್ ಇಸ್ ಮ್ಯಾಟರ್. ಮ್ಯಾಟರ್ ಅಂತ ಹೇಳಿದ್ರೆ ಏನು ಅಂತ ಹೇಳೋದನ್ನ ನಾವು ಕಲಿತಾ ಇದ್ದೀವಿ. ಸೊ ಮ್ಯಾಟರ್ ಅಂತ ಹೇಳಿದ್ರೆ ಏನ್ ಪುಟಾಣೀಸ್? ಮ್ಯಾಟರ್ ಅಂತ ಹೇಳಿದ್ರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್, ಆಕ್ಯುಪೈ ಸ್ಪೇಸ್ ಅಂಡ್ ಕ್ಯಾನ್ ಬಿ ಫೆಲ್ಟ್ ಬೈ ಒನ್ ಆಫ್ ಆರ್ ಸೆನ್ಸರಿ ಆರ್ಗನ್ಸ್, ಅಥವಾ ಕ್ಯಾನ್ ಬಿ ಪರ್ಸೀವ್ಡ್ ಬೈ ಒನ್ ಆಫ್ ಆರ್ ಸೆನ್ಸರಿ ಆರ್ಗನ್ಸ್. ಈಗ ಮ್ಯಾಟರ್ಗೆ ಎಕ್ಸಾಂಪಲ್ ಕೊಡಿ. ದಿಸ್ ಬೋರ್ಡ್ ಇಸ್ ಮ್ಯಾಟರ್. ಐ ಮೈಸೆಲ್ಫ್ made up of a lot of tiny items. I'm a matter, pen is a matter, my hair is a matter, dress is a matter. Then anything else you can notice? There is something else. The water bottle is a matter, right? So there are so many things surrounding to us which we consider as what? Matter. So matter anta helidre it should have some tooka. So now say that you're very angry at somebody, or you're very having some deepest emotions towards your parents. So your emotions are not matter. Your anger, emotions, feelings are not matter. Like somebody has fever. Fever is a matter? No. It doesn't have mass, right? And the sun rays, is it a matter? So comment below. Let's see who will comment and get the very good response from our faculty ಅಂತ ಹೇಳಿ. So ಹಾಗಾದ್ರೆ characteristics of particles of matter ಬಗ್ಗೆ ಬರೋಣ. What these matters are made up of? Matters are made up of tiny particles. Sanna particles ತರ matter is made up of tiny particles ಅಂತ ಹೇಳುವಂಥದ್ದು is the first point. ಈ particles ನಡುವೆ ಏನಿರುತ್ತೆ? Force of attraction ಇರುತ್ತೆ, ಹೌದಾ? ಆ particles ಅನ್ನ ಒಂದ್ಸಲ ವಿಜುವಲೈಸ್ ಮಾಡ್ಕೊಳ್ಳೋಣ ನಾವು states of matter ನಲ್ಲಿ. All right, let me take some neon or oxygen molecule. This is an oxygen molecule. So it's a gas. So when I say breathe in, you're breathing in. Can you feel oxygen? Can you see some small tiny oxygen? No, right? So oxygen molecules na ನೀವು ಈ ತರ ವಿಜುವಲೈಸ್ ಮಾಡ್ಕೊಳ್ಬಹುದು. Imagine that ಈ ಒಂದು chamber ಒಳಗಡೆ I have filled oxygen gas, and within that gas small oxygen molecules are present in the form of tiny particles. So sometimes, especially when you say solid oxygen, imagine oxygen in solid state, the particles are very close, but still they do have some space between them. Jaga ide avrgal nadve. They do have some force of attraction. And in liquid state, our force of attraction dura aitu. And in gaseous state, the space is more and the force of attraction is also lesser.
ಅಲ್ವಾ, ಅವ್ರು ತುಂಬ ದೂರ ದೂರ ಇದ್ದಾರೆ, ಅಷ್ಟೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ, ಲೈಕ್ ಹೌ ಇಟ್ ವಾಸ್ ಇನ್ ಸಾಲಿಡ್ ಸ್ಟೇಟ್. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ particles of matter. It can be oxygen, it can be argon, it can be water as well. Water na solid state ನಲ್ಲಿ ನೋಡಿ ಹಾಕಿದಾಗ ಯಾವ ತರ ಇದೆ ಅಂತ ಹೇಳಿ. Water in liquid state, they are having movement, fluidity ಅಂತ ಹೇಳಿ ಕರಿತೀವಿ. Water in gaseous state, like they are literally water vapors, they are occupying the entire volume, right? ಹಾಗಾದ್ರೆ ನಮಗೆ ಏನು ಅರ್ಥ ಆಯ್ತು ಮಕ್ಕಳೇ? We understood that, ನಮಗೆ ಗೊತ್ತಾಯ್ತು that matter is made up of yes, small tiny particles. We tend to imagine like a sphere ತರ ಇರುತ್ತೆ ಅಂತ ಹೇಳಿ. Particles of matter do have space between them. Particles of matter do have force of attraction. Particles are continuously under movement. Did you notice that? Even in solid state, let me put water in solid state, they are doing what? Vibrating. Like vibrations kanta ide alli nimige. I cannot zoom this, but I hope you can see the vibration. And even if I raise the heat ಅನ್ನು ನಾನು ಜಾಸ್ತಿ ಮಾಡಿದ್ರೆ particles are vibrating more. Though it is in solid state, now slowly water will change. Okay, they changes into ice cubes. But they are vibrating. Gudu 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 ಅಂತ ಹೇಳಿ vibrate ಆಗ್ತಾ ಇದೆ ಅಲ್ವಾ? Yes. ಹಾಗಾದ್ರೆ let's get into the characteristics of particles of matter. Particles of matter continuously moving, even in solid state also they do this. Dishum alla, they do this vibrating. They vibrate in their own axis. Avaru tannade axis nalli vibrate ಆಗ್ತಾ ಇರ್ತಾರೆ ಜುಗು ಅಂತ ಹೇಳಿ. And you know, in gaseous state they start moving, in liquid state they attempt moving, maybe better than in the solid state. So particles of matter do intermix with each other. That is called as diffusion. ಈ ಪ್ರಾಪರ್ಟಿಯನ್ನು ನಾವು diffusion ಅಂತ ಹೇಳಿ ಕರಿತೀವಿ. Particle diffuse. ಯಾಕೆ ಪಾರ್ಟಿಕಲ್ ಡಿಫ್ಯೂಸ್ ಆಗಬೇಕು ಹೇಳಿ ನನಗೆ? ನೋಡಿ ಇಲ್ಲಿ particles ನಡುವೆ, especially I'll take gaseous state, there are a lot of spaces here between the particles. Now another particle can diffuse, right? Say that this is one particle, this is another particle, and I've kept them in a separate chamber with a barrier. Let me remove the divider. Okay, so now see the blue color particles are coming here. Red color particles are going the other side. The same way, incense stick anna, agarbatti ನೀವು ಉರಿಸ್ದೇ ಇದ್ದಾಗ, where you have kept the agarbatti, ಆ ಜಾಗದಲ್ಲಿ ನಿಮಗೆ ಸ್ಮೆಲ್ ಸಿಗುತ್ತೆ. But the moment you lighten the incense stick, the particles, aromatic particles, ಅಥವಾ particles which causes aroma, actually diffuses with air and they start traveling. Doom. ನಿಮ್ಮ ಹತ್ರ ಬರುತ್ತೆ ಆ particles, right? It means particles can, you know, diffuse into each other. Okay, so coming to the point, characteristics of particles of matter ಆಯ್ತಲ್ವಾ? Next, states of matter ಗೆ ಬರೋಣ. States of matter ನಲ್ಲಿ matter actually made up, matter is divided into 3 states. ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ. Which are the solid, liquid and gaseous state ಅಂತ ಹೇಳಿ ನಮಗೆ ಗೊತ್ತಿದೆ. Coming to plasma state. Plasma state ಅಂತ ಹೇಳಿದ್ರೆ what does it miss? Plasma state, is it only 3 states? No, it is not like only 3 states. There are many other states in you know, higher levels. When you go, you will learn that probably there are 23 to 33 other states of matter, but we just come up with the 3 states: solid, liquid, gas, and plasma, and Bose-Einstein condensate state. That is what, miss? That is what, miss? What is that, miss? So Bose-Einstein condensate state anta helidre, something you're cooling at -200, -273 temperature. Okay, something you're cooling at -273 temperature, and you're analyzing how the matter would behave at extreme cold temperature ನಲ್ಲಿ ಮ್ಯಾಟರ್ದು ಬಿಹೇವಿಯರ್ ಹೇಗಿರುತ್ತೆ, ಅವುಗಳ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಹೇಗಿರುತ್ತೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಗೋನಾ ಅಬ್ಸರ್ವ್ ಇನ್ Bose-Einstein condensate state, but I'm not going to talk about that right now. So solid, liquid and gas are the 3 states which has been mentioned in NCERT textbook for class 9th chemistry subject. So let me keep my point of discussion also to this extent itself. ಹಾಗಾದ್ರೆ ಶುರು ಮಾಡೋಣ ನಮ್ಮ ಸಾಲಿಡ್ ಸ್ಟೇಟ್ ಅಂತ ಹೇಳುವಂಥ ಸ್ಟೇಟಿನ ಗುಣಲಕ್ಷಣಗಳನ್ನ ಹೇಳಲಿಕ್ಕೆ. In order to explain this, let me take the example of this solid state. Solid state ನಲ್ಲಿ ಏನಾಯ್ತು? Say that now I cannot take more particles. Yes. So solid state ನಲ್ಲಿ particles are actually having, this is water particles. You can even take oxygen. In solid state, they are very closely attached.
ಪಾರ್ಟಿಕಲ್ಸ್ ಡೂ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಗಾಗಿ ಎಲ್ಲ ಪಾರ್ಟಿಕಲ್ಸ್ಗಳು ಕೂಡ ತುಂಬ ಹತ್ರ ಇದ್ದಾವೆ. ಯಾವಾಗ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್, ದೇ ಹ್ಯಾವ್ ಅ ಡೆಫಿನೆಟ್ ಶೇಪ್. ಐ ಕ್ಯಾನ್ ಡ್ರಾ ಶೇಪ್ ನೌ ಲೈಕ್ ದಿಸ್. ಎವ್ರಿ ಸಾಲಿಡ್ ಆಬ್ಜೆಕ್ಟ್ ಡೂ ಹ್ಯಾವ್ ಪಾರ್ಟಿಕಲ್ಸ್ ವಿಚ್ ಆರ್ ಅರೇಂಜ್ಡ್ ವೆರಿ ಕ್ಲೋಸ್ಲಿ. ಪಾರ್ಟಿಕಲ್ಸ್ಗಳು ಹತ್ರ ಇದ್ದಾವೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಹಾಗಾಗಿ ಡೆಫಿನೈಟ್ ಶೇಪ್ ಇದೆ, ಡೆಫಿನೈಟ್ ವಾಲ್ಯೂಮ್ ಇರುತ್ತೆ, ಆಯ್ತಾ. ಮತ್ತೆ ಅದು ಯಾವಾಗಲೂ ಕೂಡ ಫಿಕ್ಸ್ಡ್ ವಾಲ್ಯೂಮ್, ಫಿಕ್ಸ್ಡ್ ಎಷ್ಟು ಜಾಗವನ್ನು ನಾವು ಇಲ್ಲಿ ಇಟ್ಟಿರ್ತೀವಿ ಅಷ್ಟೇ ಜಾಗವನ್ನು ಅದು ನೀವು ಯಾವುದೇ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಅಷ್ಟೇ ಜಾಗವನ್ನು ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ. ಮತ್ತೆ ಇವುಗಳು ರಿಜಿಡ್ ಆಗಿರುತ್ತೆ. ರಿಜಿಡ್ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಹೊಡೆದಾಕಿದ್ರೆ ಚೂರಾಗುತ್ತೆ. ಅವ್ರಗಳಿಗೆ ಇಲಾಸ್ಟಿಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ರಿಜಿಡ್ ಇರುತ್ತೆ, ಈಸಿಲಿ ಬ್ರೇಕ್ ಆಗುತ್ತೆ. ಅಂಡ್ ಆಲ್ಸೋ ಅವ್ರನ್ನ ಫರ್ದರ್ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಜಾಗ ಇಲ್ಲ ಬಿಟ್ವೀನ್ ದ ಪಾರ್ಟಿಕಲ್ಸ್. ದ ಸ್ಪೇಸ್ ವಾಟ್ ಯು ಸಿ ಇಸ್ ವೆರಿ ವೆರಿ ಲೆಸ್ ಇನ್ ಸಾಲಿಡ್ ಸ್ಟೇಟ್. ಸೊ ಲೆಟ್ಸ್ ರಿವೈಸ್ ದ ಪಾರ್ಟಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಸಾಲಿಡ್ ಸ್ಟೇಟ್ ನಲ್ಲಿ ನಾವೇನು ಹೇಳ್ತೀವಿ, ಡೆಫಿನೈಟ್ ಶೇಪ್ ಇದೆ, ಬೌಂಡ್ರೀಸ್ ಇದೆ, ವಾಲ್ಯೂಮ್ ಇದೆ, ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ ಇರುತ್ತೆ. Solids have tendency to maintain their shape when subjected to outside force. Solid may break under force, but it is difficult to change the shape, so they are rigid. ಯಾಕೆ solids ಅನ್ನ rigid ಅಂತ ಹೇಳ್ತೀವಿ? When you apply a force, they may change they break, but they do not change their shape ಅಂತ ಹೇಳಿ. At the same time, when you stretch the rubber band, which is supposed to be a solid, ಆಯ್ತಾ, ಅದೇನು ಮಾಡುತ್ತೆ, ನೀವು ಯಾವಾಗೆಲ್ಲ ಪ್ರೆಷರ್ ಹಾಕ್ತೀರ ಅಷ್ಟು ಹೊತ್ತು ಅದು ಇಲಾಸ್ಟಿಕ್ ಆಗಿ ಸ್ಟ್ರೆಚ್ ಆಗುತ್ತೆ. ದ ಮೊಮೆಂಟ್ ಆ ಹೊರಗಡೆ ನಾವು ಎಳ್ಕೊಳ್ಳುವಂತಹ ಪ್ರೆಷರ್ನ ಬಿಟ್ಟಾಗ ಇಟ್ ವಿಲ್ ರೀಗೇನ್ ಇಟ್ಸ್ ಒರಿಜಿನಲ್ ಶೇಪ್. ಸೊ ಇಲಾಸ್ಟಿಸಿಟಿ ಅಲ್ಲಿದೆ, ಯಾವುದಕ್ಕೆ, ರಬ್ಬರ್ ಮೆಟೀರಿಯಲ್ಸ್ಗಳಿಗಿದೆ, ಬಟ್ ಮೋಸ್ಟ್ ಆಫ್ ದ ಸಾಲಿಡ್ಸ್ ಡು ನಾಟ್ ಹ್ಯಾವ್ ದಿಸ್ ಇಲಾಸ್ಟಿಸಿಟಿ. ಹಾಗಾಗಿ ಸಾಲಿಡ್ ಸ್ಟೇಟಿನ ಪಾಯಿಂಟ್ಸ್ ನಿಮಗೇನು ಅಂತ ಹೇಳಿ ಗೊತ್ತಾಯಿತು. ರಬ್ಬರ್ ಬ್ಯಾಂಡ್, ಕ್ಯಾನ್ ಇಟ್ ಚೇಂಜ್ ಇಟ್ಸ್ ಶೇಪ್ ಆನ್ ಸ್ಟ್ರೆಚಿಂಗ್? ಇಸ್ ಇಟ್ ಸಾಲಿಡ್? ಅದಕ್ಕೆ ಆನ್ಸರ್ ಏನು? A rubber band changes shape under a force and regains the same shape when the force is removed. If excessive force is applied, rubber band ಏನಾಗುತ್ತೆ? ಬ್ರೇಕ್ ಆಗುತ್ತೆ. Yes, it is a solid. Right? The second question ನೋಡಿ. What about sugar and salt? When you keep sugar and salt in different jars, it will take the shape of the jar. Just like the water you place in different container, water will take those containers shape, right? ಅದೇ ತರ ಶುಗರ್ ಮತ್ತೆ ಸಾಲ್ಟ್ ಕೂಡ ಹಾಗೆ ಬೇರೆ ಬೇರೆ ಕಂಟೈನರ್ಸ್ ಶೇಪ್ ಅನ್ನ ತಗೊಳುತ್ತೆ. ಹಾಗಾದ್ರೆ ಆರ್ ದೇ ಸಾಲಿಡ್? ಬಿಕಾಸ್ ಸಾಲಿಡ್ಸ್ಗೆ ತನ್ನದೇ ಆದ ಶೇಪ್ ಇರಬೇಕು, ಬೇರೆಯವರ ಬೇರೆ ಕಂಟೈನರ್ಸ್ ಶೇಪ್ ಅನ್ನ ತಗೊಳ್ಬಾರ್ದು. ಬಟ್ ಸ್ಟಿಲ್, ಡು ಯು ಕನ್ಸಿಡರ್ ಶುಗರ್ ಅಂಡ್ ಸಾಲ್ಟ್ ಆಸ್ ಸಾಲಿಡ್? ಕನ್ಸಿಡರ್ ಮಾಡ್ತೀರಾ ನೀವು? What is the answer given in your textbook itself? Yes. The shape of each individual sugar or salt crystal remains fixed. ಇಲ್ಲಿ ಏನಾಯ್ತು, ಶುಗರ್ನ ಸಣ್ಣ ಕ್ರಿಸ್ಟಲ್ ತೆಗೆದು ನೋಡಿದ್ರೆ ಅದರ ಶೇಪಿಗೆ ಏನೂ ಕೂಡ ಚೇಂಜಸ್ ಇಲ್ಲ. ಸಣ್ಣ ಶುಗರ್ ಕ್ರಿಸ್ಟಲ್ಗಳ ಶೇಪ್ಗಳು ಕೂಡ ಹಾಗೇ ಇರುತ್ತೆ. ಇಂಡಿವಿಜುವಲ್ ಶುಗರ್ ಕ್ರಿಸ್ಟಲ್, ಇಂಡಿವಿಜುವಲ್ ಸಾಲ್ಟಿನ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ನಲ್ಲಿ ಶೇಪಿನ ಬದಲಾವಣೆಗಳಾಗೋದಿಲ್ಲ. ವೆದರ್ ವಿ ಟೇಕ್ ಇಟ್ ಇನ್ ಅವರ್ ಹ್ಯಾಂಡ್ ಅಥವಾ ಪುಟ್ ಇಟ್ ಇನ್ ಅ ಜಾರ್ ಅಥವಾ ಟ್ರಾನ್ಸ್ಫರ್ ದ ಸೇಮ್ ಕಂಟೈನರ್ ಮೇ ಬಿ ಇಂಟು ಡಿಫರೆಂಟ್ ಸೈಜ್ ಆಫ್ ವೆಸಲ್, ದ ಸೈಜ್ ಆಫ್ ದಟ್ ಟೈನಿ ಕ್ರಿಸ್ಟಲ್ ಆಫ್ ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾಗೇ ಇರುತ್ತೆ, ಅಲ್ಲಿ ಚೇಂಜಸ್ ಇಲ್ಲ. A sponge has minute holes. Now talking about a sponge. Sponge you can compress, but you said that solid cannot be compressed. Yet you can compress sponge. So is sponge a solid? Sponge solid howda? So sponge has a minute holes in which air is trapped. Sponge ಒಳಗಡೆ ಸಣ್ಣ 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 ಹೋಲ್ಸ್ ಇದೆ ಅಲ್ವಾ, ಆ ಹೋಲ್ಸ್ ಒಳಗಡೆ ಅಥವಾ ಒಂದು ರಂಧ್ರದ ಒಳಗಡೆ ಗಾಳಿ ಏನಾಗಿರುತ್ತೆ, ಟ್ರ್ಯಾಪ್ ಆಗಿರುತ್ತೆ. ದ ಮೊಮೆಂಟ್ ಯು ಪ್ರೆಸ್, ಏರ್ ಏನಾಗುತ್ತೆ, ಹೊರಗಡೆ ಎಕ್ಸ್ಪೆಲ್ ಆಗುತ್ತೆ. ಓಕೆ, when we press it, the air is expelled out and we are able to compress it. But yes, it is a solid. It's a special type of solids. ಹಾಗಾಗಿ ಸಾಲಿಡ್ಸಿನ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಗೊತ್ತಾಯಿತು. ಇದರಲ್ಲಿ ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಅವರು ಇದೇ ಥರ. ನೆಕ್ಸ್ಟ್ ಹೋಗೋಣ ಲಿಕ್ವಿಡ್ ಸ್ಟೇಟಿಗೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಲೆಟ್ಸ್ ಅಗೇನ್ ರಿವೈಸ್ ದಿಸ್. ಈಗ ಈ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ನ ನಾನು ಲಿಕ್ವಿಡ್ ಆಕ್ಸಿಜನ್ ಆಗಿ ಬದಲಾವಣೆ ಮಾಡಿದಾಗ ಏನಾಯಿತು, ಸೊ ಸಾಲಿಡ್ನಲ್ಲಿ ಅವರೆಲ್ಲರೂ ಕೂಡ ಹತ್ರ ಇದ್ರು, ಆ್ಯಂಡ್ ಇನ್ ಲಿಕ್ವಿಡ್ ದೇ ಸ್ಟಾರ್ಟೆಡ್ ಮೂವಿಂಗ್. ಸೊ ಸ್ವಲ್ಪ ದೂರ ಹೋಗ್ಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದರು. ಅಂದರೆ ಲಿಕ್ವಿಡ್ ಸ್ಟೇಟ್ನಲ್ಲಿ ಡೆಫಿನೈಟ್ ಶೇಪ್ ಇಲ್ಲ, ಬಟ್ ಅವ್ರುಗಳು ಯಾವುದೇ ಕಂಟೈನರ್ಗೆ ನೀವು ಹಾಕಿದ್ರು
ಎಷ್ಟು ಮಾಲಿಕ್ಯೂಲ್ಸ್ ಇದೆಯೋ ಅಷ್ಟೇ ಅವರು ಜಾಗವನ್ನು ಆಕ್ಯುಪೈ ಮಾಡುತ್ತೆ. ಬಿಕಾಸ್ ದಿಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಆಕ್ಯುಪೈಯಿಂಗ್ ಎಂಟೈರ್ ವಾಲ್ಯೂಮ್ ಆಫ್ ದ ಕಂಟೈನರ್. ಎಷ್ಟು ಜಾಗ ಇದೆ ಅಷ್ಟೇ ಜಾಗವನ್ನು ಬೇರೆ ಕಂಟೈನರ್ನಲ್ಲಿ ಅದೇನು ಮಾಡುತ್ತೆ, ಹೋಗಿ ಆಕ್ಯುಪೈ ಮಾಡುತ್ತೆ. ಹಾಗಾದ್ರೆ ಹೇಳಿ ನನಗೆ, ಲಿಕ್ವಿಡ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಲಿಕ್ವಿಡ್ ಮಾಲಿಕ್ಯೂಲ್ಸ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಲೆಸ್ಸರ್ ದ್ಯಾನ್ ಸಾಲಿಡ್. ಓಕೆ, ಪಾರ್ಟಿಕಲ್ಸ್ ಆರ್ ಅಟೆಂಪ್ಟಿಂಗ್ ಟು ಮೂವ್ ಅಂದರೆ ಅದು ಫ್ಲೋ ಆಗುತ್ತೆ ಅಲ್ಲಿ. ದ ಪಾರ್ಟಿಕಲ್ಸ್ ಆರ್ ನಾಟ್ ಆಸ್ ರಿಜಿಡ್ ಆಸ್ as we can see in the solid state. Liquid molecules do not have a fixed shape, but liquid molecules do occupy the fixed volume. ಅಲ್ಲಿ ವಾಲ್ಯೂಮ್ ಯಾವಾಗಲೂ ಕೂಡ ಇಲ್ಲಿ ಎಷ್ಟು ಜಾಗವನ್ನು ಆಕ್ಯುಪೈ ಮಾಡುತ್ತೋ ಅಷ್ಟೇ ಜಾಗವನ್ನು ನೀವು ಬೇರೆ ಕಂಟೈನರ್ಗೆ ಹಾಕ್ದಾಗಲೂ ಕೂಡ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಆಕ್ಯುಪೈ ಮಾಡುತ್ತೆ. ಟೆಂಪ್ರೇಚರ್ನ ನೀವು ಕೂಲ್ ಮಾಡಿದ್ರೆ, like if I cool the temperature, again the molecules will start coming and they may get into the solid state. Change in state of solid na ನಾನು ನಿಮಗೆ ಹೇಳ್ತೀನಿ. So liquids have no fixed shape but have a fixed volume and they take up the shape of the container in which we keep them. Liquids flow and change the shape, so they are not rigid but can be called as fluid. Excuse me, makle. So liquids nalli, the one more point what we see here is aquatic animals. Liquid ಒಳಗಡೆ gaseous particles can enter, can diffuse. So the aquatic animals can breathe underwater due to the presence of dissolved oxygen. Thus they ಹಾಗಾಗಿ ನಾವು ಹೇಳ್ತೀವಿ that particles can diffuse into each other. Particles can intermix into each other, right? We say that particles diffuse ಆಗುತ್ತೆ ಅಂತ ಹೇಳಿದಾಗ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೆ, diffusion ಹೇಳ್ಕೊಟ್ಟಿದ್ದೆ. So if I keep a barrier, particles are separate. If I remove the barriers, imagine that ಈಚೆ ಒಂದು ವಾಟರ್ ಇದೆ, ಈಚೆ ಕಡೆ ಗ್ಯಾಸ್ ಇದೆ. ನೀವೇನು ಮಾಡ್ತೀರಾ, ನಮ್ಮ ನೇಚರ್ನಲ್ಲೇ ವಾಟರ್ನಲ್ಲಿ ಲಾಟ್ ಆಫ್ ಗ್ಯಾಸಸ್ ಆರ್ ಕಂಪ್ರೆಸಿಬಲ್, ಒಳಗಡೆ ಹೋಗುತ್ತೆ. ಸೊ ಇವಾಗ ಇಫ್ ಐ ರಿಮೂವ್ ದಿಸ್ ಬ್ಯಾರಿಯರ್, ಪಾರ್ಟಿಕಲ್ಸ್ ಆರ್ ಮೂವಿಂಗ್. So particles such as solid, liquid, gas can diffuse into each other. The diffuse ಆಗುತ್ತೆ, ಆಚೆ ಈಚೆ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಇಂಟರ್ಮಿಕ್ಸಿಂಗ್ ನೇಚರ್ ಆಫ್ ಪಾರ್ಟಿಕಲ್ಸ್ ನಾವು ಕಲ್ತ್ವಿ ಅದನ್ನ. ಸೊ ಹಾಗಾದ್ರೆ the rate of diffusion of liquid is higher than that of solid. ಲಿಕ್ವಿಡ್ ಎರಡನ್ನ ನೀವು ಮಿಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇಗ ಮಿಕ್ಸ್ ಆಗುತ್ತೆ, ಬಿಕಾಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳ ನಡುವೆ ಏನಿದೆ, ಗ್ಯಾಪ್ ಇದೆ. ಓಕೆ, so this is due to the fact that in the liquid state particles move little bit freely compared to the solid state and have a greater space with each other as compared to the solid state. ಹಾಗಾಗಿ ಡಿಫ್ಯೂಷನ್ ಬಂದಾಗ ಎರಡು ಸಾಲಿಡ್ಸ್ಗಳನ್ನ ನೀವು ಡಿಫ್ಯೂಸ್ ಮಾಡೋದಕ್ಕಿಂತನೂ, ಮಿಕ್ಸ್ ಮಾಡೋದಕ್ಕಿಂತನೂ ಎರಡು ಲಿಕ್ವಿಡ್ಸನ್ನ ನೀವು ಈಸಿಯಾಗಿ ಮಿಕ್ಸ್ ಮಾಡಬಹುದು. ದೆನ್ ಕಮ್ಸ್ gaseous state. ಸೊ gaseous state ನಲ್ಲಿ ನೀವು ಹೇಗೆ ಪಾರ್ಟಿಕಲ್ಸ್ಗಳ ನೇಚರನ್ನ ಡಿಫೈನ್ ಮಾಡ್ತೀರಾ? So let me take different gaseous particles, okay, with the pressure. Gaseous particles galu, they are very free, they occupy the entire volume of the container. So let me take some gaseous particles like heavy particles na tagoduva. And these are the gaseous particles, like say that some oxygen gas I'm releasing. So gaseous particles now they try to occupy entire volume. And they are moving so randomly. Ella kade adu move aagta ide, right? So gaseous particles occupies entire volume, no fixed shape, no fixed volume, but the entire volume they occupy. And they actually do this dishum with each other. Each gaseous particles do this dishum with each other and also with the container. So pressure nodi hege jaasti agutte anta heli. If I put more gaseous particles, slowly the pressure is increasing, because gaseous particles when they move, they apply that force per unit area. So ali pressure annadu create madutte. More the gaseous particles, more will be the pressure. And gaseous particles can intermix with each other. So the diffusion property na nimge ಏನು ಹೇಳಿದೆ, that is more here, because each gaseous particles ಅವುಗಳ ನಡುವೆ ಸಕ್ಕದಾದ ಜಾಗಗಳಿದೆ. ಆ ಬೇಕಾಗಿರುವಂತಹ ಜಾಗದಲ್ಲಿ ಪಾರ್ಟಿಕಲ್ಸ್ ಕ್ಯಾನ್ ಗೋ ಅಂಡ್ ಇಂಟರ್ಮಿಕ್ಸ್. ಸೊ ಡಿಫ್ಯೂಷನ್ ಕಂಪೇರ್ಡ್ ಟು ಲಿಕ್ವಿಡ್ ಇಸ್ ಮೋರ್ ಇನ್ ವಿಚ್ ಸ್ಟೇಟ್? gaseous state.
Okay, and gaseous state will exert pressure. Ivaga 38.1 atmosphere ಇದೆ, and even with the temperature, like if you increase the temperature, they start moving very, very fast. So if I cool them, the movement becomes little lesser, little lesser, little lesser. So gaseous particles ಗಳು temperature ಜಾಸ್ತಿ ಆದಾಗ can easily move everywhere. ಸೊ ಅರ್ಥ ಏನು, ನೀವಿವಾಗ ಇನ್ಸೆನ್ಸ್ ಸ್ಟಿಕ್ ಅನ್ನ ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ. ಸೊ ವೆನ್ ಎವರ್ ಯು ಬರ್ನ್ ಇನ್ಸೆನ್ಸ್ ಸ್ಟಿಕ್, ಅಲ್ಲಿ ಟೆಂಪ್ರೇಚರ್ ಇದೆ, ಟೆಂಪ್ರೇಚರ್ ಜಾಸ್ತಿ ಆದಾಗ ಪಾರ್ಟಿಕಲ್ಸ್ ಇನ್ ದಟ್ ಇನ್ಸೆನ್ಸ್ ಸ್ಟಿಕ್ ಕ್ಯಾನ್ ಸ್ಪ್ರೆಡ್ ಓವರ್ ದ ಏರಿಯಾ, ಕ್ವಿಕ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ಅದೇ ಇನ್ಸೆನ್ಸ್ ಸ್ಟಿಕ್ ಅನ್ನ ನೀವು ಬರ್ನ್ ಮಾಡ್ತಿಲ್ಲ, ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ, incense stick will be patching, right? Incense stick will sleep. Incense stick will not spread the smell. So temperature ಜಾಸ್ತಿ ಆಯ್ತು, particles can move very fast. So you also have observed whenever your parents are cooking some good delicious food, you know, the aroma of the food will spread throughout your area. House nalliruvanತಹ ಎಲ್ಲ ಜಾಗದಲ್ಲೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಥ್ರೂಔಟ್ ದಿ ಹೌಸ್ ಏರಿಯಾ, ರೈಟ್? ಪಕ್ಕದ ಮನೆಯವ್ರಿಗೂ ಹೋಗುತ್ತೆ, ಅಥವಾ ಪಕ್ಕದ ಮನೇಲಿ ಏನಾದರೂ ಒಳ್ಳೆ ಕುಕಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ವಿಲ್ ಆಲ್ಸೋ ಈಸಿಲಿ ಗೆಸ್ ಇಟ್, ಓ ಪಕ್ಕದ ಮನೇಲಿ ಏನೋ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ದಟ್ ಈಸ್ ಅ ಬ್ಯೂಟಿ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್. ನಿಮ್ಮ ಮನೇಲಿ ಅದೇ ಥರ ಮಸಾಲ ಪೌಡರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೊಗೆ, ಮೆಣಸಿನ್ಕಾಯ್ದು ಹೊಗೆಯಿಂದ ಕೆಮ್ತೀರಾ ನೀವು, ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಹಾಗಾಗಿ ಲೆಟ್ಸ್ ಗೆಟ್ ಇನ್ ಟು ಗೇಷಿಯಸ್ ಸ್ಟೇಟ್. ಸೊ ಇನ್ ಗೇಷಿಯಸ್ ಸ್ಟೇಟ್ ಪಾರ್ಟಿಕಲ್ಸ್ಗೆ ದೇ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್, ದೇ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಶೇಪ್. ಅಲ್ಲಿ ಫಿಕ್ಸ್ಡ್ ವಾಲ್ಯೂಮ್ ಕೂಡ ಇಲ್ಲ, ಫಿಕ್ಸ್ಡ್ ಶೇಪ್ ಇಲ್ಲ. ದೇ ಆಕ್ಯುಪೈ ಎಂಟೈರ್ ವಾಲ್ಯೂಮ್ ಆ್ಯಂಡ್ ದೇ ಇಂಟರ್ಮಿಕ್ಸ್ ವಿತ್ ಈಚ್ ಅದರ್ ವೆರಿ ಇಫೆಕ್ಟಿವ್ಲಿ. ಚೆನ್ನಾಗಿ ಇಂಟರ್ಮಿಕ್ಸ್ ಕೂಡ ಆಗುತ್ತೆ ಅದು. ಸೊ ಇನ್ನು ಏನೆಲ್ಲ ನೋಡ್ಬೋದು, ಅಲ್ಲಿ ಜಾಗಗಳಿದೆ, ಹಾಗಾಗಿ ನಾವು ಆ ಪಾರ್ಟಿಕಲ್ಸ್ನ ಕಂಪ್ರೆಸ್ ಮಾಡ್ಬೋದು. ಗೇಷಿಯಸ್ ಪಾರ್ಟಿಕಲ್ಸ್ನ ವಿ ಕ್ಯಾನ್ ಆ್ಯಕ್ಚುಲಿ ಕಂಪ್ರೆಸ್, ರೈಟ್? ಸೊ ಕಂಪ್ರೆಸ್ ಕೂಡ ಮಾಡಬಹುದು. ನಮ್ಮ ಹತ್ರ ತುಂಬ ಕಂಪ್ರೆಸ್ಡ್ ಗ್ಯಾಸಸ್ ಇದೆ. LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇದರದ್ದು ಫುಲ್ ಫಾರ್ಮ್ ಕೇಳ್ತಾರೆ ಅವರು. ಸೊ ಇಲ್ಲಿ ಈ ಗ್ಯಾಸ್ನಲ್ಲಿ ಆ್ಯಕ್ಚುಲಿ ವಾಟ್ ಡು ವಿ ಹ್ಯಾವ್ ಇನ್ LPG, ನಿಮಗೆ ನಿಮ್ಮ ಇನ್ಫಾರ್ಮೇಷನಿಗಷ್ಟೇ, ದಿಸ್ LPG ಹ್ಯಾಸ್ ಪ್ರೋಪೇನ್ ಗ್ಯಾಸ್. Propane gas, ಇಂಡಿಯಾದಲ್ಲಿ ಇಟ್ ಇಸ್ ಓನ್ಲಿ ಲೈಕ್ ಯು ನೋ propane, but in outside countries ನಲ್ಲಿ propane. In India you have propane gas mixed with isobutane gas. Isobutane gas. ಸೊ ಪ್ರೋಪೇನ್ ಗ್ಯಾಸ್ ಇದೆ, ಐಸೋಬ್ಯೂಟೇನ್ ಗ್ಯಾಸ್ ಇದೆ ನಮ್ಮ LPG ಸಿಲಿಂಡರ್ ಒಳಗಡೆ. ಮಿಥೈಲ್ ಮರ್ಕ್ಯಾಪ್ಟಮ್ ಇದೆ to detect the smell of that LPG. So it is nothing but liquefied petroleum gas. ಅಂದ್ರೆ ಆ ಗ್ಯಾಸ್ ಅನ್ನು ನೀವೇನ್ ಮಾಡ್ತೀರಾ, by applying the pressure you are liquefying it. So compressed natural gas ನ major ingredient ಯಾವುದು? Methane. 1 carbon 4 hydrogen. So methane is a major ingredient of CNG, compressed natural gas. So ಅದರಲ್ಲೂ ಕೂಡ ಕಂಪ್ರೆಸ್ ಮಾಡಿದ್ದಾರೆ, ಲಿಕ್ವಿಫೈ ಮಾಡಿಲ್ಲ. ಗೇಷಿಯಸ್ ಪಾರ್ಟಿಕಲ್ಸ್ನ ಸಿನ್ಸ್ ಇಟ್ ಕ್ಯಾನ್ ಆಕ್ಯುಪೈ ದಿ ಎಂಟೈರ್ ವಾಲ್ಯೂಮ್, ಯು ಕ್ಯಾನ್ ಕಂಪ್ರೆಸ್ ಇಟ್. ಓಕೆ, ಸೊ ಡ್ಯೂ ಟು ದಿಸ್ ಹೈ ಕಂಪ್ರೆಸಿಬಿಲಿಟಿ, ಲಾರ್ಜ್ ವಾಲ್ಯೂಮ್ ಆಫ್ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್ ಇನ್ ಟು ಸ್ಮಾಲ್ ಸಿಲಿಂಡರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ವೆರಿ ಈಸಿಲಿ. ಅದೇ ಥರ ಡ್ಯೂ ಟು ಹೈ ಸ್ಪೀಡ್ ಆಫ್ ಪಾರ್ಟಿಕಲ್ಸ್, large space between them, gaseous particles can easily diffuse with each other. This point I've already covered. ಆಮೇಲೆ in gaseous state particles move about very randomly at high speed. Due to this random movement, particles hit with each other, hit the wall of the container. You ನೋಡಿದ್ರಲ್ವಾ, particles can actually hitting this, ನೀವು ಸೈಡಲ್ಲಿ ನೋಡಿ, particles can hit the wall of the container producing what? Pressure. Pressure ಅನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. The pressure exerted by the gas is because of its force exerted by particles per unit area. Per unit area ಅಂತ ಹೇಳಿದ್ರೆ ಒಂದು ಇಷ್ಟು ನಿರ್ದಿಷ್ಟ ಜಾಗದಲ್ಲಿ, ಲೈಕ್ 1 centimeter ಸ್ಕ್ವೇರ್ ಜಾಗದಲ್ಲಿ, 1 meter ಸ್ಕ್ವೇರ್ ಜಾಗದಲ್ಲಿ, ಆ ಒಂದು ಜಾಗದಲ್ಲಿ ಎಷ್ಟು ಪಾರ್ಟಿಕಲ್ಸ್ ಆರ್ ಡೂಯಿಂಗ್ ದಿಸ್ ಡಿಶಮ್, ಅದೇನು ಮಾಡುತ್ತೆ, ಪ್ರೆಷರನ್ನು ಎಕ್ಸರ್ಟ್ ಮಾಡುತ್ತೆ. ಸೊ ಪ್ರೆಷರ್ನ ಎಲ್ಲಿ ನೀವು ಕಲಿತೀರಾ, ಓನ್ಲಿ ವಿತ್ ಪಾರ್ಟಿಕಲ್ಸ್ ಆಫ್ ಗ್ಯಾಸ್. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ದ ಆಕ್ಟಿವಿಟೀಸ್ನಲ್ಲಿ ನಾನೊಂದು ಸಿರಿಂಜ್ ತಗೋತಾ ಇದ್ದೀನಿ. ಓಕೆ, ಈ ಥರದ ಸಿರಿಂಜನ್ನು ನೀವು ಟೇಕ್ 300 ml ಸಿರಿಂಜಸ್, ಇಂಥ ಸಿರಿಂಜ್ನ ಒಂದು 3 ಸಿರಿಂಜ್ ತಗೊಳ್ತೀರಾ. ಸೊ ಒಂದು ಸಿರಿಂಜ್ನಲ್ಲಿ
ಈ ನಾಸಲ್ ಇದೆಯಲ್ಲ ಅದನ್ನ ನೀವು ಸ್ವಲ್ಪ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಅ ನಾಸಲ್ ಬೈ ರಬ್ಬರ್ ಕಾರ್ಕ್. ಒಂದು ಸಿಲಿಂಡರ್ ನಲ್ಲಿ ನೀವು ಹಾಗೆ ಬಿಡ್ತೀರಾ, ಅನ್ಟಚ್ ಮಾಡ್ತೀರಾ. ಇನ್ನೊಂದು ಸಿಲಿಂಡರ್ ನಲ್ಲಿ ಸ್ವಲ್ಪ ವಾಟರ್ ಹಾಕ್ತೀರಾ, ಇನ್ನೊಂದು ಸಿಲಿಂಡರ್ ನಲ್ಲಿ ಸ್ವಲ್ಪ ಚಾಕ್ ಪೀಸ್ ಹಾಕ್ತೀರಾ. ಅಂಡ್ ದೆನ್ ಯು ಸ್ಟಾರ್ಟ್ ಅಪ್ಲೈಯಿಂಗ್ ದ ಪ್ರೆಷರ್ ಫ್ರಮ್ ದಿಸ್ ಪಿಸ್ಟನ್. ಸೊ ದ ಜಾಗ ವೇರ್ ದ ಗೇಷಿಯಸ್ ಪಾರ್ಟಿಕಲ್ಸ್ ಆರ್ ದೇರ್, ಇಲ್ಲಿ ಎಂಟಿ ಜಾಗ ಇದೆ ಅಂಡ್ ಓನ್ಲಿ ಗ್ಯಾಸ್ ಇಸ್ ದೇರ್, ಯು ಕ್ಯಾನ್ ಈಸಿಲಿ ಕಂಪ್ರೆಸ್. ಅಂದ್ರೆ ಆ ಪಿಸ್ಟನ್ ಏನಿದೆ, ಆ ಹಿಂದಿನ ಜಾಗ ಏನಿದೆ ಅದನ್ನ ನೀವು ಈಸಿಯಾಗಿ ಕಂಪ್ರೆಸ್ ಮಾಡ್ಲಿಕ್ಕಾಗುತ್ತೆ. ಬಿಕಾಸ್ ಗೇಷಿಯಸ್ ಪಾರ್ಟಿಕಲ್ಸ್ಗಳ ಒಳಗಡೆ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಲಿಕ್ವಿಡ್, ಕಂಪೇರ್ ಟು ಚಾಕ್. ಎಲ್ಲಿ ಕಂಪ್ರೆಸಿಂಗ್ ತುಂಬಾ ಕಷ್ಟ, ಚಾಕ್ ಪೀಸ್ ಹಾಕಿದೀರಾ ಅಂತ ಹೇಳಿದ್ರೆ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಾಲಿಡ್ ಅಲ್ವಾ, ಅದು ಪುಡಿ ಪುಡಿ ಆಗಿ ಹೋಗುತ್ತೆ ಹೊರತು ಯು ಕೆನಾಟ್ ಕಂಪ್ರೆಸ್ ಇಟ್ ವೆರಿ ಈಸಿಲಿ ಅಂತ ಹೇಳಿ. ನೆಕ್ಸ್ಟ್ ಕಮ್ಸ್ ದಿ ಆಕ್ಟಿವಿಟಿ. ಈ ಆಕ್ಟಿವಿಟಿದು ಕಂಪ್ಲೀಟ್ ಡೀಟೇಲಿಂಗ್ ನಾನು ನಿಮಗೆ ಹೇಳಿದ್ದೀನಿ. ವಾಟ್ ಡು ಯು ಅಬ್ಸರ್ವ್ ಇನ್ ದಿಸ್ ಆಕ್ಟಿವಿಟಿ 1.11? We observe that the compressibility characteristic is more for gaseous particles as they do have space between them, right? So let's look into now temperature effect. ನಾವು ಯಾವಾಗ ಟೆಂಪರೇಚರ್ನ ಜಾಸ್ತಿ ಮಾಡ್ತೀವಿ, ಲೈಕ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ಸಾಲಿಡ್ಸ್, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ಕ್ರೀಸಸ್. ವಾಟ್ ಯು ಮೀನ್ ಬೈ ಕೈನೆಟಿಕ್ ಎನರ್ಜಿ? ಪಾರ್ಟಿಕಲ್ಸ್ ಎನರ್ಜಿ ಟು ಮೂವ್, ಡುಗು 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 ಎಲ್ಲ ಡೈರೆಕ್ಷನ್ ಅದು ಮೂವ್ ಆಗುತ್ತೆ. ಸೊ ಪಾರ್ಟಿಕಲ್ಸ್ ಎನರ್ಜಿ for movement increases when the temperature is more. So again, I'll go to the same stimulation. So if I increase the heat, let me remove this gaseous particle. So like I'll add some gaseous particles here and I'm increasing the temperature. Okay. So when I increase the temperature, you see now particles started moving. Andre ಎನರ್ಜಿ ಫಾರ್ ಮೂವ್ಮೆಂಟ್ ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೊ ಪಾರ್ಟಿಕಲ್ಸ್ದು ಕೈನೆಟಿಕ್ ಎನರ್ಜಿ ಏನಾಯ್ತು, ಜಾಸ್ತಿ ಆಯ್ತು. ಯಾವಾಗೆಲ್ಲ ಟೆಂಪರೇಚರ್ ಕೊಡ್ತೀವಿ, ಸೇ ದಟ್ ನಾವು ಆಕ್ಸಿಜನ್ ಮಾಲಿಕ್ಯೂಲ್ಸ್ ತಗೊಳ್ಳೋಣ ಅಥವಾ ವಾಟರ್ ಮಾಲಿಕ್ಯೂಲ್ಸ್ ತಗೊಳ್ಳೋಣ. ರೈಟ್ ನೌ ದೇ ಆರ್ ಇನ್ ಸಾಲಿಡ್ ಸ್ಟೇಟ್, ದೇ ಆರ್ ಟುಗೆದರ್. ಆರ್ ಆರ್ಗಾನ್ ಮಾಲಿಕ್ಯೂಲ್ಸ್ ಯು ಟೇಕ್ ಸಾಲಿಡ್ ಸ್ಟೇಟ್ ಟುಗೆದರ್. ನಿಯಾನ್ ಮಾಲಿಕ್ಯೂಲ್ಸ್ ಸಾಲಿಡ್ ಸ್ಟೇಟ್ ನಲ್ಲಿ ಇರ್ಬೇಕಾದ್ರೆ ಅವರು ಟುಗೆದರ್ ಇದ್ದಾರೆ. ಅಂಡ್ ಇಫ್ ಐ ರೈಸ್ ದ ಹೀಟ್, ಟೆಂಪರೇಚರ್ನ ರೈಸ್ ಮಾಡಿದೆ, ಪಾರ್ಟಿಕಲ್ಸ್ದು ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಯ್ತು. Now they are changing their state from what state? Solid to slowly liquid. And again raise the temperature, liquid to slowly gaseous state. So with the increase in temperature, you're breaking the force of attraction and molecules will get more energy for the movement. Aita molecules get just energy irutte movement igoskara. So due to the increase in kinetic energy, particles start vibrating at a greater speed in the initial solid state nalli. Energy supplied by heat overcomes the forces of attraction between the particles. Particles have their fixed position. Particles leave their fixed position and start moving more freely. Particles ಏನು ಮಾಡುತ್ತೆ, ಬೇಗ 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 ಜಾಗವನ್ನು ಆಕ್ಯುಪೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಇಸ್ ವೆನ್ ಯು ಸ್ಟಾರ್ಟ್ ಚೇಂಜ್ ದ ಸ್ಟೇಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಅಗೇನ್ ಲಿಕ್ವಿಡ್ ನಿಂದ ನೀವು ಗೇಷಿಯಸ್ ಸ್ಟೇಟಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ತಿರ್ಗಾ ಜಾಸ್ತಿ ಟೆಂಪರೇಚರ್ನ ಕೊಡಿ, ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಮತ್ತೆ ಅಲ್ಲಿ ಬ್ರೇಕ್ ಆಗುತ್ತೆ. ಪಾರ್ಟಿಕಲ್ಸ್ ವಿಲ್ ಈಸಿಲಿ ಗೆಟ್ ಇನ್ ಟು ಗೇಷಿಯಸ್ ಸ್ಟೇಟ್. ಸೊ ಇವಾಗ ಕೂಲ್ ಮಾಡಿದ್ರೆ, ಲೆಟ್ಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ನಾವು ಇಮ್ಯಾಜಿನ್ ದಟ್ ಯುವರ್ ಕೂಲಿಂಗ್. ಐಸ್ ಕ್ಯೂಬ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಪಾರ್ಟಿಕಲ್ಸ್ ಆರ್ ಆಕ್ಚುಲಿ ಅಂಡರ್ ದ ಮೂಮೆಂಟ್ ಆ್ಯಂಡ್ ಯು ಕೂಲಿಂಗ್ ದೆಮ್. ಸ್ಲೋಲಿ ಅವರೆಲ್ಲ ಇವಾಗ ಕೆಳಗಡೆಗೆ ಬರ್ತಾ ಇದ್ದಾರೆ ನೋಡಿ. ಯಾರೆಲ್ಲ ಮೇಲ್ಗಡೆ ತಿರುಗಾಡ್ತಾ ಇದ್ರು, ಆಲ್ ದ ಪಾರ್ಟಿಕಲ್ಸ್ ಆರ್ ಕಮಿಂಗ್ ಡೌನ್. ಸೊ ಆನ್ ಕೂಲಿಂಗ್ ಏನಾಯ್ತು, ನಾವು ಯು ಹ್ಯಾವ್ ಕಂಪ್ಲೀಟ್ಲಿ ರಿಮೂವ್ಡ್ ದೇರ್ ಮೂವ್ಮೆಂಟ್, ಯು ಅರೆಸ್ಟೆಡ್ ದೇರ್ ಮೂವ್ಮೆಂಟ್. ಇವಾಗ ಕೈನೆಟಿಕ್ ಎನರ್ಜಿ ಇಲ್ಲ ಅವರಿಗೆ, ಆ ಫೋರ್ಸ್ ಇಲ್ಲ. ಅಂಡ್ ನೌ ದೇ ಆಲ್ ಆರ್ ಟುಗೆದರ್ ಬಿಕಾಸ್ ಯು ಹ್ಯಾವ್ ಅಪ್ಲೈಡ್, I mean you reduce the temperature, you what do we say, you actually provided the low temperature. ಆಯ್ತಾ, ನೀವು ಯಾವಾಗ ಕಡಿಮೆ ಕೂಲಿಂಗ್ ಟೆಂಪರೇಚರ್ ನಲ್ಲಿ ಇಟ್ರಿ, ಯಾವಾಗ ಕೂಲ್ ಮಾಡಿದ್ರಿ, ಆ ಗೇಷಿಯಸ್ ಪಾರ್ಟಿಕಲ್ಸ್ ಗಳ ಕೈನೆಟಿಕ್ ಎನರ್ಜಿ ಎಲ್ಲ ಸ್ಟಾಪ್ ಆಗುತ್ತೆ. ದೇ ಕಮ್ ಟುಗೆದರ್, ಅಗೇನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ದೇ ಗೆಟ್ ಇನ್ ಟು ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಫಸ್ಟ್, ಆಮೇಲೆ ಸಾಲಿಡ್ ಸ್ಟೇಟ್. ಹಾಗಾಗಿ ನಾವು ಇವಾಗ ಸ್ಟೇಟ್ಸ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ವಾಟ್ ಡು ವಿ ಸೇ ಹಿಯರ್? ನೋಡಿ ಇಲ್ಲಿ ಸಾಲಿಡ್ ಏನಿತ್ತು, ಈ ಸಾಲಿಡ್ ಬಂದು ಲಿಕ್ವಿಡ್ ಆಗ್ತಾ ಇದೆ. ಹಾಗಾದ್ರೆ ಎ ಏನಾಗಬೇಕು? ದಿಸ್ ಎ ಇಸ್ ಕಾಲ್ಡ್ ಆಸ್ ಫ್ಯೂಷನ್ ಆರ್ ಮೆಲ್ಟಿಂಗ್. ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ತಾ ಇದೆ ಅಂಡ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಇಲ್ಲಿ
ಈ ಪ್ರಾಸೆಸ್ ಅನ್ನ ನೀವೇನು ಅಂತ ಹೇಳಿ ಕರೀತಾರೆ, ಹೀಟ್ ಅನ್ನ ನೀವು ಜಾಸ್ತಿ ಮಾಡಬೇಕು. ಲಿಕ್ವಿಡ್ ಅನ್ನ ತಿರ್ಗಾ ನೀವು ಹೀಟ್ ಮಾಡಿದಾಗ ಅದು ಗ್ಯಾಸ್ ಆಗುತ್ತೆ. ಸೊ ಇಲ್ಲಿ ಬಿ ಅಂತ ಹೇಳೋದು ಏನು? ವಾಟ್ ಇಸ್ ಬಿ ಹಿಯರ್? ಬಿ ಈಸ್ ವೇಪರೈಸೇಷನ್. ಮತ್ತೆ ಗ್ಯಾಸ್ ಲಿಕ್ವಿಡ್ ಆಗ್ತಾ ಇದೆ. ವಾಟ್ ಇಸ್ ಸಿ ಹಿಯರ್? ಕಂಡೆನ್ಸೇಷನ್. ಗ್ಯಾಸ್ ತಿರ್ಗಾ ಲಿಕ್ವಿಡ್ ಆಗೋದಕ್ಕೆ ಕಂಡೆನ್ಸೇಷನ್. ಇಲ್ಲಿ ನಾವೇನ್ ಮಾಡ್ತೀವಿ? ಕೂಲ್ ಮಾಡ್ತೀವಿ. ತಿರ್ಗಾ ಇಲ್ಲಿ ನಾವೇನ್ ಮಾಡ್ತೀವಿ? ಕೂಲ್ ಮಾಡ್ತೀವಿ. ಓಕೆ, ಸೊ ಡಿ ಏನಾಯ್ತು? ಲಿಕ್ವಿಡ್ ತಿರ್ಗಾ ಸಾಲಿಡ್ ಆಗೋದಕ್ಕೆ ನಾವೇನಂತ ಹೇಳಿ ಕರಿತೀವಿ? ಫ್ರೀಸಿಂಗ್. ಫ್ರೀಸಿಂಗ್ ಅಂತ ಹೇಳಿ ಕರಿತೀವಿ. ನಾವು ನೋ ದ್ಯಾಟ್ ಡೈರೆಕ್ಟ್ ಆಗಿ ಸಾಲಿಡ್ ಗ್ಯಾಸ್ ಆಗ್ತಾ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಇ. ಸೊ ವಾಟ್ ಯು ಕಾಲ್ ಇ? ಇ ಅನ್ನ ನೀವೇನು ಅಂತ ಹೇಳಿ ಕರಿತೀರಾ? ಇ ಅನ್ನ ಸಬ್ಲಿಮೇಷನ್ ಅಂತ ಹೇಳಿ ಕರಿತೀರಾ. ಸೊ ಐ ವಿಲ್ ಟೀಚ್ ಯು ಅಬೌಟ್ ದಿಸ್. ಇ ಅನ್ನ ಸಬ್ಲಿಮೇಷನ್. ಗ್ಯಾಸ್ ಮತ್ತೆ ಸಾಲಿಡ್ ಆಗ್ತಾ ಇದೆ ಡೈರೆಕ್ಟ್ ಆಗಿ. ಗ್ಯಾಸ್ ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್ ಡೈರೆಕ್ಟ್ಲಿ ಚೇಂಜಿಂಗ್ ಇನ್ ಟು ಸಾಲಿಡ್ ಸ್ಟೇಟ್. ಸೊ ವಾಟ್ ಇಸ್ ಎಫ್ ಹಿಯರ್? ಡೆಪಾಸಿಷನ್. ಸೊ ಇಷ್ಟು ಕೂಡ ನೀವು ಸ್ಪೆಸಿಫಿಕಲಿ ಹೀಟ್ ಅನ್ನ ಮತ್ತೆ ಪ್ರೆಷರ್ ಅನ್ನ ಕೂಡ ಚೇಂಜ್ ಮಾಡಿದಾಗ ಉಂಟಾಗುವಂತಹ ಒಂದು ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್. ಪ್ರೆಷರ್ ಅಂದ್ರೆ ಮಿಸ್ ಗ್ಯಾಸ್ ಮಾಲಿಕ್ಯೂಲ್ಸ್ ನಾನು ಏನ್ ಮಾಡಿದೆ? ಕೂಲ್ ಮಾಡಿದೆ. ಮತ್ತೆ ಅಟ್ ದ ಸೇಮ್ ಟೈಮ್ ಇಫ್ ಐ ಅಪ್ಲೈ ಪ್ರೆಷರ್, ಆಲ್ ದ ಗೇಷಿಯಸ್ ಮಾಲಿಕ್ಯೂಲ್ಸ್ ಕಮ್ ಕ್ಲೋಸರ್. ಗೇಷಿಯಸ್ ಮಾಲಿಕ್ಯೂಲ್ಸ್ ಹತ್ರ ಬಂತು ಅಂದ್ರೆ ಅದು ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಕೂಡ ಹತ್ರ ಬಂತು ಅಂತ ಹೇಳಿದ್ರೆ ಅದು ಸಾಲಿಡ್ ಆಗುತ್ತೆ. ಇಲ್ಲಿ ಪ್ರೆಷರ್ ಕೂಡ ಕೂಲ್ ಮಾಡ್ತೀರಾ, ಅಟ್ ದ ಸೇಮ್ ಟೈಮ್ ನೀವೇನ್ ಮಾಡ್ತೀರಾ? ಇಲ್ಲಿ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀರಾ. ಸೊ ಜಾಸ್ತಿ ಪ್ರೆಷರ್, ಮೋರ್ ದ ಪ್ರೆಷರ್, ಈಸಿಯಾಗಿ ಗ್ಯಾಸ್ ಏನು ಆಗುತ್ತೆ? ಲಿಕ್ವಿಫೈ ಆಗುತ್ತೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆಗಿರ್ಬೋದು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಅವ್ರನ್ನೆಲ್ಲ ನಾವೇನ್ ಮಾಡ್ತೀವಿ? ಪ್ರೆಷರ್ನ ಹಾಕಿ ಕಂಪ್ರೆಸ್ ಮಾಡ್ತೀವಿ, ಪ್ರೆಷರ್ನ ಹಾಕಿ ಲಿಕ್ವಿಫೈ ಮಾಡ್ತೀವಿ. ಸೊ ಇನ್ಕ್ರೀಸ್ ಇನ್ ಹೀಟ್ ನಲ್ಲಿ ನಾವು ಏನೆಲ್ಲ ಚೇಂಜಸ್ ನೋಡ್ತೀವಿ? ಸಾಲಿಡ್ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಗ್ಯಾಸ್ ಆಗುತ್ತೆ. ಡಿಕ್ರೀಸ್ ಇನ್ ಹೀಟ್ ನಲ್ಲಿ ನಾವೇನ್ ನೋಡ್ತೀವಿ? ಗ್ಯಾಸ್ ಬಂದು ತಿರ್ಗಾ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಡೈರೆಕ್ಟ್ ಆಗಿ ಸಾಲಿಡ್ ಆಗುತ್ತೆ. ನೀವು ಸಾಲಿಡ್ ಅನ್ನ ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್ ಡೈರೆಕ್ಟ್ ಆಗಿ ಗೇಷಿಯಸ್ ಸ್ಟೇಟ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವಿ ಕಾಲ್ ಇಟ್ ಪ್ರಾಸೆಸ್ ಆಸ್ ಸಬ್ಲಿಮೇಷನ್. ಗೇಷಿಯಸ್ ಪಾರ್ಟಿಕಲ್ಸ್ ನ ಸ್ವಲ್ಪ ಪ್ರೆಷರ್ ಹಾಕ್ತೀರಾ, ಇನ್ಕ್ರೀಸ್ ಇನ್ ಪ್ರೆಷರ್, ಸ್ವಲ್ಪ ಟೆಂಪರೇಚರ್ ನ ಕಡಿಮೆ ಮಾಡ್ತೀರಾ. ಸೊ ಗೇಷಿಯಸ್ ಪಾರ್ಟಿಕಲ್ಸ್ ಗಳು ತಿರ್ಗಾ ಸಾಲಿಡ್ ಆಗುತ್ತೆ ಅಂಡ್ ಯು ಕಾಲ್ ದಟ್ ಆಸ್ ಡೆಪಾಸಿಷನ್. ಅಂಡ್ ದಿಸ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್. Very important for 5 marks. ಓಕೆ, ಸೊ ಇದನ್ನ ನಾವಿವಾಗ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣವಾ? ಎಸ್. ಸೊ ನಾವೇನ್ ಮಾಡಿದ್ವಿ? ಹೇಗೆ ಟೆಂಪರೇಚರ್ ಇಫೆಕ್ಟ್ ಮಾಡುತ್ತೆ. ಸೊ ಇನ್ಕ್ರೀಸ್ ಮಾಡ್ತೀರಾ ಟೆಂಪರೇಚರ್ ಅನ್ನ. ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಏನಾಗುತ್ತೆ? ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ಸಾಲಿಡ್ಸ್ ಯಾವ್ದು ಇನ್ಕ್ರೀಸ್ ಆಗುತ್ತೆ? ಮೂವ್ಮೆಂಟ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದಾಗ ಪಾರ್ಟಿಕಲ್ಸ್ಗಳು ಸ್ಟಾರ್ಟ್ಸ್ ಮೂವಿಂಗ್ ಅಥವಾ ವೈಬ್ರೇಟಿಂಗ್ ಎಟ್ ಅ ಗ್ರೇಟರ್ ಸ್ಪೀಡ್. ಸೊ ಆವಾಗ ಆ ಒಂದು ಹೀಟ್ ಎನರ್ಜಿ ನಾವೇನ್ ಕೊಡ್ತೀವಿ ಅದು ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದ ಎನರ್ಜಿ ಸಪ್ಲೈಡ್ ಬೈ ಹೀಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ಗಳು ತಮ್ಮ ಒರಿಜಿನ್ ಫಿಕ್ಸ್ ಆಗಿರುವಂತಹ ಜಾಗವನ್ನ ಲೀವ್ ಮಾಡುತ್ತೆ ಅಂಡ್ ಸ್ಟಾರ್ಟ್ಸ್ ಮೂವಿಂಗ್. ದಟ್ ಇಸ್ ವೆನ್ the state actually changes from solid to liquid to gas. Solid ನಿಂದ liquid ಆಗೋದಕ್ಕೆ ನಾವೇನಂತ ಹೇಳಿ ಕರಿತೀವಿ? ಮೆಲ್ಟಿಂಗ್ ಅಥವಾ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಲಿಕ್ವಿಡ್ ನಿಂದ ಗ್ಯಾಸ್ ಆಗೋದಕ್ಕೆ ನಾವೇನಂತ ಹೇಳಿ ಕರಿತೀವಿ? ವೇಪರೈಸೇಷನ್. ವೇಪರೈಸೇಷನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಸಪ್ಲೈ ಹೀಟ್. ಅಥವಾ ವೆನ್ ಯು ಸಪ್ಲೈ ಹೀಟ್ ಡೈರೆಕ್ಟ್ಲಿ ಸಾಲಿಡ್ ನಿಂದ ನೀವು ಗೇಷಿಯಸ್ ಸ್ಟೇಟಿಗೆ ತಗೊಂಡ್ ಬರ್ತೀರಾ. ಸಾಲಿಡ್ ನಿಂದ ಡೈರೆಕ್ಟ್ ಆಗಿ ಗೇಷಿಯಸ್ ತಗೊಂಡ್ ಬರೋದಕ್ಕೆ ವಿದೌಟ್ ಗೆಟಿಂಗ್ ಇನ್ ಟು ದ ಲಿಕ್ವಿಡ್ ಸ್ಟೇಟ್ ಯು ಆಲ್ಸೋ ಕಾಲ್ ದಿಸ್ ಚೇಂಜ್ ಆಸ್ ಸಬ್ಲಿಮೇಷನ್. ನೀನ್ ಏನು ಹೇಳಿ ಕರಿತೀಯ? ಇದನ್ನ ಕೇಳಿಸ್ಲಿಲ್ಲ. ಏನು ಹೇಳಿ ಕರಿತೀಯಾ? ಸಬ್ಲಿಮೇಷನ್. ವಾಟ್ ಇಸ್ ಸಬ್ಲಿಮೇಷನ್? I'll teach you that also. ನೋಡಿ, a change of state directly from solid to gas
without changing into without getting into liquid state is called as sublimation. Sublimation the opposite is deposition. Ali direct change gas to solid. Ili solid to gas. Deposition is gas to solid. I hope it is clear everybody. Yes miss. ಹಾಗಾದ್ರೆ ಟೆಂಪರೇಚರ್ ನಲ್ಲಿ ನಾವು ಫಸ್ಟ್ ಇದು ಹೇಗೆ ಸಾಲಿಡ್ ಸ್ಟೇಟ್ ನಿಂದ ಲಿಕ್ವಿಡ್ ಸ್ಟೇಟ್ ಆಗುತ್ತೆ ಅದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡೋಣ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಮೆಲ್ಟ್ಸ್ ಟು ಬಿಕಮ್ ಲಿಕ್ವಿಡ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇದನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೇವೆ. ಸೊ ಮೆಲ್ಟಿಂಗ್ ಪಾಯಿಂಟ್ ದ ಡೆಫಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮೆಲ್ಟಿಂಗ್ ಪಾಯಿಂಟ್ ದ ಡೆಫಿನೇಷನ್ ಏನು? ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಮೆಲ್ಟ್ಸ್ ಇನ್ ಟು ಲಿಕ್ವಿಡ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಬಂದಾಗ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಬರಿತೀವಿ ನಾವು. 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273.15 ಕೆ. ಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲ್ವಿನ್. ಕೆಲ್ವಿನ್. ದ ಪ್ರಾಸೆಸ್ ಆಫ್ ಮೆಲ್ಟಿಂಗ್ ದಟ್ ಇಸ್ ಚೇಂಜ್ ಆಫ್ ಸಾಲಿಡ್ ಸ್ಟೇಟ್ ಇಂಟು ಲಿಕ್ವಿಡ್ ಸ್ಟೇಟ್ ನ ಫ್ಯೂಷನ್ ಅಂತ ಹೇಳಿ ಕೂಡ ಕರಿತೀವಿ. ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ ದಿಸ್ ಪಾಯಿಂಟ್ ಟು ಯು. ಸೊ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಮೆಲ್ಟ್ಸ್ ಇಂಟು ಗ್ಯಾಸ್ ಅಂಡರ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅದನ್ನು ನಾವು ಏನು ಅಂತ ಹೇಳಿ ಕರಿತೀವಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ನಾವು ಕಮ್ಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಇಸ್ ವೆರಿ ಇಂಪಾರ್ಟೆಂಟ್. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿದ್ರೆ ಏನು? ಓಕೆ, ಸೊ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದ್ರೆ 1 kg ಸಾಲಿಡ್ ಅನ್ನ ನೀವು ಲಿಕ್ವಿಡ್ ಆಗಿ ಚೇಂಜ್ ಮಾಡಲಿಕ್ಕೆ ಓಕೆ ಎಷ್ಟು ಹೀಟ್ ಬೇಕು? ಅಮೌಂಟ್ ಆಫ್ ಹೀಟ್ ಎನರ್ಜಿ ದಟ್ ಇಸ್ ರಿಕ್ವೈರ್ಡ್ ಟು ಚೇಂಜ್ 1 kg ಆಫ್ ಸಾಲಿಡ್ ಇಂಟು ಲಿಕ್ವಿಡ್ ಎಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಮ್ಮ ಸುತ್ತ ಏನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತಲ್ಲ ಆ ಪ್ರೆಷರ್ನಲ್ಲಿ 1 kg ಸಾಲಿಡ್ ಅನ್ನ ಲಿಕ್ವಿಡ್ ಆಗಿ ಚೇಂಜ್ ಮಾಡಬೇಕು ನೀವು. ಮತ್ತೆ ಆಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ನಲ್ಲಿ ಆ ಒಂದು ಎಕ್ಸಾಕ್ಟ್ ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರ್ ನಲ್ಲಿ ಸಾಲಿಡ್ ಅನ್ನ ಏನೇನ್ ಮಾಡ್ತಿದ್ಯಾ? ಲಿಕ್ವಿಡ್ ಆಗಿ ಚೇಂಜ್ ಮಾಡ್ತಿದ್ಯಾ. ಯು ಕಾಲ್ ದಟ್ ಆಸ್ ವಾಟ್? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಸೊ ಪಾರ್ಟಿಕಲ್ಸ್ ಇನ್ ವಾಟರ್ at 0 degree Celsius have more energy as compared to particles in the ice at the same temperature. Yake? Because ice particles, imagine that these are ice ice particles. Excuse me. And they are changing into some water particles. So you have almost reached 0 degree Celsius. Okay, at 0 degree Celsius now particles are very closely packed. Until all the ice molecules changes into water, temperature ನೀವು ಎಷ್ಟೇ ರೇಸ್ ಮಾಡಿದ್ರು ಕೂಡ ಟೆಂಪರೇಚರ್ ರೇಸ್ ಆಗಲ್ಲ. ಸೊ ಟೆಂಪರೇಚರ್ ವಿಲ್ ರಿಮೈನ್ ಇನ್ ದ 0 degree Celsius ಓನ್ಲಿ. ನೀವೆಷ್ಟೇ ಹೀಟ್ ಎನರ್ಜಿ ಕೊಟ್ಟರು ಕೂಡ ಹೀಟ್ ಎನರ್ಜಿ ಎಲ್ಲವನ್ನ ಕೂಡ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ? ಫಸ್ಟ್ ಈ ಒಂದು ಐಸ್ ಮಾಲಿಕ್ಯೂಲ್ ಇದೆ, ಅದು ವಾಟರ್ ಮಾಲಿಕ್ಯೂಲ್ಸ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ದಿಸ್ ಮಾಲಿಕ್ಯೂಲ್ ವಿಲ್ ಅಬ್ಸಾರ್ಬ್ ದಟ್ ಎಕ್ಸ್ಟ್ರಾ ಎನರ್ಜಿ. ಏನಕ್ಕೆ ಅಂತ ಹೇಳಿದ್ರೆ ಟು ಓವರ್ಕಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಇಟ್ ಹ್ಯಾಡ್ ಇನ್ ಸಾಲಿಡ್ ಸ್ಟೇಟ್. ಸೊ ದಟ್ ಹಿಡನ್ ಎನರ್ಜಿ ಏನಿದೆ, ಎಕ್ಸ್ಟ್ರಾ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹಿಡನ್, ಅದು ಈಗ ಹೈಡ್ ಆಗಿದೆ. ಅದನ್ನ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ದ ವರ್ಡ್ ಲೇಟೆಂಟ್ ಅಂತ ಹೇಳಿದ್ರೆ ಹಿಡನ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೊ ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ಗಳು ಎಕ್ಸ್ಟ್ರಾ ಎನರ್ಜಿನ ಅಬ್ಸಾರ್ಬ್ ಮಾಡಿ ಅವರು ಮೆಲ್ಟ್ ಆಗಿ ಲಿಕ್ವಿಡಿಗೆ ಹೋಗ್ತಿದ್ದಾರೆ. ಸೊ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗೆ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ದೆನ್ ಐಸ್ ಮಾಲಿಕ್ಯೂಲ್ಸ್. ನೀವು ಐಸ್ನ ಬೇಕಾದ್ರೆ ಮುಟ್ ನೋಡಿ, ಕೋಲ್ಡ್ ವಾಟರ್ ಮುಟ್ ನೋಡಿ. ಸೊ ಯು ಆಕ್ಚುಲಿ ಫೀಲ್ ವೆರಿ ಚಿಲ್, ನಾಟ್ ವೆನ್ ಯು ಟಚ್ ದಿ ಐಸ್, ಬಟ್ ಆಕ್ಚುಲಿ ವೆನ್ ಯು ಡಿಪ್ ಯೋರ್ ಹ್ಯಾಂಡ್ ಇನ್ ದ ಕೋಲ್ಡ್ ವಾಟರ್. ಯು ಡೂ ದಿಸ್ ಅಂಡ್ ಲೆಟ್ ಮೀ ನೋ. ಆಯ್ತಾ? ಅದೇ ತರ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೇನು? ಟೆಂಪರೇಚರ್ ಎಟ್ ವಿಚ್ ವಾಟರ್ ವಿಲ್ ಚೇಂಜ್ ಇಟ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ at atmospheric pressure. Liquid starts boiling at atmospheric pressure. ಅದನ್ನ ನೀವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀರಾ. ಬಾಯ್ಲಿಂಗ್ ಇಸ್ ಅ ಬಲ್ಕ್ ಫಿನಾಮಿನಾ. ಅಂದ್ರೆ ಪಾತ್ರೆಯ ಒಳಭಾಗದಿಂದನೂ ಮಾಲಿಕ್ಯೂಲ್ಸ್ಗಳು ಕುದಿಯುತ್ತೆ, ಮೇಲೆ ಅದು ಗ್ಯಾಸಿಯಸ್ ಪಾರ್ಟಿಕಲ್ಸ್ ಆಗಿ ಹೊರಟೋಗುತ್ತೆ. ಸರ್ಫೇಸ್ ನಲ್ಲಿ ಅಲ್ಲ, ಒಳಗಡೆಯಿಂದ ಪಾರ್ಟಿಕಲ್ಸ್ಗಳು ಕುದ ಅಂತ ಹೇಳಿ ಕುದ್ದು ಹೊರಗಡೆಗೆ ಗ್ಯಾಸಿಯಸ್ ಪಾರ್ಟಿಕಲ್ಸ್ ಆಗಿ ವೇಪರ್ ಆಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಯಾವ ಸ್ಟೇಟ್ ಚೇಂಜ್ ಆಗ್ತಾ ಇದೆ? ಲಿಕ್ವಿಡ್ ಬಂದು ಲಿಕ್ವಿಡ್ ಸ್ಟೇಟ್ ಏನಾಗಿ ಚೇಂಜ್ ಆಗ್ತಾ ಇದೆ? ಗ್ಯಾಸ್ ಆಗಿ ಚೇಂಜ್ ಆಗ್ತಿದೆ. ಯಾವ ಟೆಂಪರೇಚರ್ ನಲ್ಲಿ? ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ. ಈ ಫಿನಾಮಿನಾವನ್ನ ಏನು ಅಂತ ಹೇಳಿ ಕರಿತೀರಾ ನೀವು? ವೇಪರೈಸೇಷನ್. ವೇಪರೈಸೇಷನ್ ಅಂತ ಹೇಳಿ ಕರೀತಾರೆ. ಸರಿನಾ? ಸೊ ಟೆಂಪರೇಚರ್ ಕನ್ವರ್ಷನ್ ಕೇಳ್ಬೋದು ಅವ್ರು ಕೆಲವೊಂದ್ಸಲ. ಕೇಳಿದ್ರೆ ನೆನ್ಪಿಟ್ಕೊಳ್ಳಿ.
ಕೆಲ್ವಿನ್ ಇಸ್ ಈಕ್ವಲ್ ಟು 273.15 ಬರೀಬೇಕು, ಬಟ್ ನಾವು ಅದನ್ನ ಕೆಲವೊಂದು ಕಡೆ ಅವಾಯ್ಡ್ ಮಾಡ್ತೀವಿ. ಡಿಗ್ರಿ ಸೆಲ್ಸಿಯಸ್. ಈಗ ಅವ್ರು 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಕೆಲ್ವಿನ್? 0 ಕಡೆ ಹಡ್ ಮಾಡಿ 273.15 ಹಾಗೆ ಇರಲಿ ಕೆಲ್ವಿನ್. ಸೊ ಕೆಲ್ವಿನ್ ಇಸ್ ಈಕ್ವಲ್ ಟು 273.15 ಎಷ್ಟು? 273.15 only. So most of the time we avoid this 15, we just keep it as 273 Kelvin only. So ಅದೇ ತರ ಟೆಂಪರೇಚರ್ ನ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳಬಹುದು ಅವರು. ಸೊ ಸೇ ದಟ್ ಇವಾಗ 30 ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನಿಗೆ ಬರೀರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಕೆಲ್ವಿನ್ ಇಸ್ ಈಕ್ವಲ್ ಟು 273.15 ತಗೋತೀರಾ? ಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಅದನ್ನ ಅವಾಯ್ಡ್ ಮಾಡ್ಬೋದು. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ನಲ್ಲಿ 0.15 ನಾವು ತುಂಬಾ ಕಡೆ ತಗೊಳ್ಳುವ ಹಾಗಿಲ್ಲ. ತಗೊಳ್ಳಿದ್ರು ಏನು ತೊಂದರೆ ಇಲ್ಲ, ನಿಮ್ಮ ಇಷ್ಟ. ಇನ್ ಹೈಯರ್ ಕ್ಲಾಸಸ್ ವಿ ಅವಾಯ್ಡ್ ಇಟ್. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 300 ಕೆಲ್ವಿನ್. ಆಯ್ತಾ? ಅದೇ ತರ ಅವ್ರು ಕೇಳಬಹುದು 315 ಕೆಲ್ವಿನ್ ಅನ್ನ ನೀನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡು. ಅವಾಗ ಏನ್ ಮಾಡ್ತೀಯಾ? ಫಾರ್ಮುಲಾ ಅಪ್ಲೈ ಮಾಡು. ಕೆಲ್ವಿನ್ ಇಸ್ ಈಕ್ವಲ್ ಟು 273 ಪ್ಲಸ್ ಡಿಗ್ರಿ ಸೆಲ್ಸಿಯಸ್. ನಿನಗೆ ಏನ್ ಕೊಟ್ಟಿದ್ದಾರೆ ಅವರು? ಕೆಲ್ವಿನ್ ಕೊಟ್ಟಿದ್ದಾರೆ, 315 ಕೊಟ್ಟಿದ್ದಾರೆ, ಹೌದಾ? ಇಸ್ ಈಕ್ವಲ್ ಟು 273 ಪ್ಲಸ್ ಡಿಗ್ರಿ ಸೆಲ್ಸಿಯಸ್ ಆಯ್ತು. ನಿಂಗೆ ಡಿಗ್ರಿ ಸೆಲ್ಸಿಯಸ್ ಬೇಕು ಅಂದ್ರೆ ನೀನೇನ್ ಮಾಡ್ತೀಯಾ? 273 ಆಚೆಗೆ ತಗೊಂಡು ಹೋಗ್ತೀಯಾ. ಸೊ 315 ಮೈನಸ್ 273 ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಆಯ್ತು. ಸೊ 315 ಇಂದ 273 ಮೈನಸ್ ಮಾಡು. ಎಷ್ಟು? 5 ಮೈನಸ್ 3 2, ಇಲ್ಲಿ 1 ಇದೆ, ಈಚೆಗೆ ತಗೊಂಡ್ ಬರ್ತೀಯ, 11 ಆಯ್ತು. 11 ಮೈನಸ್ 7 ಅಂದ್ರೆ 4 ಆಯ್ತು. 42 ಡಿಗ್ರಿ ಸೆಲ್ಸಿಯಸ್ 0 ಆಯ್ತು. 3 4 5 7 4 11 1 3. ಓಕೆ, ಹೋಪ್ ಇಟ್ಸ್ ಕ್ಲಿಯರ್. 42 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಸೊ ಈ ತರ ಟೆಂಪರೇಚರ್ ಕನ್ವರ್ಷನ್ ಕ್ವೆಶನ್ಸ್ಗಳನ್ನ ಅವರು ಕೇಳುವಂತ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ನಂತರ ಬರುತ್ತೆ ವಾಟ್ ಇಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿದ್ರೆ ಏನು ಹೇಳಿ ನನಗೆ? ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ 1 kg ಆಫ್ ಲಿಕ್ವಿಡ್ ಇಂಟು gaseous particles at atmospheric pressure at its boiling point. ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ ಅಂಡರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ 1 kg ಲಿಕ್ವಿಡ್ ಅನ್ನ ನಾವು ವೇಪರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಮಗೆ ಬೇಕಾಗಿರುವಂತಹ ಎನರ್ಜಿಯನ್ನ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸ್ಟೀಮಿಗೆ ಆಲ್ವೇಸ್ ಸ್ಟೀಮ್ ಹ್ಯಾಸ್ ಮೋರ್ ಎನರ್ಜಿ ಕಂಪೇರ್ಡ್ ಟು ಬಾಯ್ಲಿಂಗ್ ವಾಟರ್. ಬಿಕಾಸ್ ಸ್ಟೀಮ್ ಅಂದ್ರೆ ಏನು? ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು, ಗೇಷಿಯಸ್ ವಾಟರ್ ಮಾಲಿಕ್ಯೂಲ್ಸ್ಗಳು, ಅವ್ರು ಆಲ್ರೆಡಿ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಟ್ ಮಾಡಿ ಗೇಷಿಯಸ್ ಪಾರ್ಟಿಕಲ್ಸ್ ಆಗಿರ್ತಾರಲ್ವಾ. ಸೊ ಸ್ಟೀಮ್ ಹ್ಯಾಸ್ ಮೋರ್ ಎನರ್ಜಿ ಕಂಪೇರ್ಡ್ ಟು ನಾರ್ಮಲ್ ವಾಟರ್. ಸೊ ಪ್ರೆಷರ್ ಹೇಗೆ ಚೇಂಜ್ ಮಾಡುತ್ತೆ ಅಂತ ಹೇಳೋದಕ್ಕೊಂದು ಆಕ್ಟಿವಿಟಿ ಕೂಡ ಇದೆ. ಸೊ ಅಪ್ಲೈಂಗ್ ಪ್ರೆಷರ್ ಅಂಡ್ ರಿಡ್ಯೂಸಿಂಗ್ ದ ಟೆಂಪರೇಚರ್ ಆಕ್ಚುಲಿ ಲಿಕ್ವಿಫೈಸ್ ಗ್ಯಾಸಸ್. ನಾನು ನಿಮ್ಗೆ ಇದನ್ನ ಆಲ್ರೆಡಿ ಹೇಳಿದ್ದೀನಿ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಯು ಆಲ್ಸೋ ಕಾಲ್ ದಿಸ್ ಆಸ್ ಡ್ರೈ ಐಸ್. ಹ್ಯಾವ್ ಯು ಹರ್ಡ್ ಆಫ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್? ಎಸ್. ಅದನ್ನ ಯಾವಾಗಲೂ ಕೂಡ ಹೈ ಪ್ರೆಷರ್ ನಲ್ಲಿ ನಾವು ಯಾಕೆ ಇಡ್ತೀವಿ? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಅದರ್ವೈಸ್ ಏನು? ಗ್ಯಾಸ್. ನಮ್ಗೆ ಅದು ಸಾಲಿಡ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇಸ್ ಆಕ್ಚುಲಿ ಗ್ಯಾಸ್. ಇದನ್ನ ನಾವು ಸಾಲಿಡ್ ಫಾರ್ಮಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಗೇಷಸ್ ಪಾರ್ಟಿಕಲ್ಸ್ಗೆ ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಅನ್ನ ಕೊಡಬೇಕು. ಹೈ ಪ್ರೆಷರ್ ಕೊಟ್ಟಾಗ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅಂಡ್ ವಿ ಕಾಲ್ ದಿಸ್ ಆಸ್ ವಾಟ್? ಡ್ರೈ ಐಸ್. ಇದನ್ನ ನಾವು ಡ್ರೈ ಐಸ್ ಅಂತ ಹೇಳಿ ಕರಿತೇವೆ. ಸೊ ಇಟ್ಸ್ ಕಾಮನ್ಲಿ ನೋನ್ ಆಸ್ ಡ್ರೈ ಐಸ್. ಹಾಗಾದ್ರೆ ಪ್ರೆಷರ್ ಮತ್ತೆ ಹೀಟ್ ಇದು ಚೇಂಜಸ್ ನೋಡ್ಕೊಳ್ಳಿ. ಸಾಲಿಡ್ ಇಂದ ಲಿಕ್ವಿಡ್ ಗೆ ಚೇಂಜ್ ಆಗೋದಕ್ಕೆ ನೀವು ಫ್ಯೂಷನ್ ಅಂತ ಹೇಳ್ತೀರಾ, ಅಥವಾ ಸಾಲಿಡಿಫಿಕೇಶನ್, ಅಥವಾ ಇಲ್ಲಿ ನೀವು ಮೆಲ್ಟಿಂಗ್ ಅಂತಾನೂ ಕೂಡ ಯೂಸ್ ಮಾಡಬಹುದು. ಸರಿ, ಸಾಲಿಡಿಫಿಕೇಶನ್ ಇಸ್ ದಿ ಔಟರ್ ರಿವರ್ಸ್ ಚೇಂಜ್. ಲಿಕ್ವಿಡ್ ನ ಸಾಲಿಡ್ ಮಾಡ್ಲಿಕ್ಕೆ ಸಾಲಿಡಿಫಿಕೇಶನ್, ಲಿಕ್ವಿಡ್ ನ ಗ್ಯಾಸಿಗೆ ಚೇಂಜ್ ಮಾಡ್ಲಿಕ್ಕೆ ವೇಪರೈಸೇಷನ್, ಗ್ಯಾಸ್ ನ ನೀವು ವಾಪಸ್ ಲಿಕ್ವಿಡ್ ಮಾಡೋದಕ್ಕೆ ಕಂಡೆನ್ಸೇಷನ್, ಗ್ಯಾಸ್ ಅನ್ನ ನೀವು ಸಾಲಿಡ್ ಮಾಡೋದಕ್ಕೆ ಡೆಪಾಸಿಷನ್, ಬಟ್ ಸಾಲಿಡ್ ಅನ್ನ ಡೈರೆಕ್ಟ್ ಆಗಿ ಗ್ಯಾಸ್ ಕನ್ವರ್ಟ್ ಮಾಡೋದಕ್ಕೆ sublimation. ಇದು the net effect of change in pressure, also change in temperature. Next, let's talk about what is evaporation. Evaporation ಅಂತ ಹೇಳಿದ್ರೆ ಏನ್ ಮಕ್ಕಳೇ? Evaporation ಅಂತ ಹೇಳಿದ್ರೆ process, surface phenomena ಇದು, where the molecules on the surface change of liquid, like molecules, liquid molecules ನಲ್ಲಿ surface molecules ಏನಿರುತ್ತೆ, liquid ನಲ್ಲಿ surface molecules ಏನಿರುತ್ತೆ, ಆ surface molecules ಗಳು
ವೇಪರ್ ಆಗಿ ಚೇಂಜ್ ಆಗುತ್ತೆ. ಲಿಕ್ವಿಡ್ ಚೇಂಜಸ್ ಇನ್ ಟು ವೇಪರ್ ಇನ್ ಅ ಸಿಂಪಲ್ ವೇನಲ್ಲಿ ಹೇಳಬೇಕು ಅಂದ್ರೆ, ನಾಟ್ ದ ಬಲ್ಕ್ ಲಿಕ್ವಿಡ್ ಬಟ್ ದ ಸರ್ಫೇಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಸೊ ಸರ್ಫೇಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ವೇಪರ್ ಆಗಿ ಚೇಂಜ್ ಆಗೋದಕ್ಕೆ at any temperature below its boiling point. This is very very important. At any temperature below its boiling point ಅನ್ನು ನಾವು evaporation ಅಂತ ಹೇಳಿ ಕರಿತೀವಿ. So factors affecting the evaporation ಯಾವುದೆಲ್ಲ ಒಂದು, this is very 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 important. What are the factors which affects the evaporation ಅಂತ ಹೇಳಿ. ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಬೇಗ ಬೇಗ ಮಾಲಿಕ್ಯೂಲ್ಸ್ಗಳು ವಾಟರ್ನಿಂದ ಗೇಷಸ್ ಆಗುತ್ತೆ, ಬೇಗ ಬಟ್ಟೆ ಕೂಡ ಒಣಗುತ್ತೆ. ಸೊ ವೆನೆವರ್ ವಿ ಡ್ರೈ ಕ್ಲೋತ್ಸ್ ನಾವು ಅದನ್ನ ಬಿಡಿಸಿ ಹಾಕ್ತೀವಿ, ರೈಟ್? ದಟ್ ಇಸ್ ಒನ್ ಥಿಂಗ್. ಟೆಂಪ್ರೇಚರ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಅವುಗಳಿಗೆ ಕೈನೆಟಿಕ್ ಎನರ್ಜಿ ಸಿಗುತ್ತೆ ಟು ಗೆಟ್ ಇನ್ ಟು ದ ವೇಪರ್ ಫೇಸ್. ಇವಾಪರೇಷನ್ ಫಾಸ್ಟ್ ಆಗುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇವಾಪರೇಷನ್ ಅಥವಾ ರೇಟ್ ಆಫ್ ಇವಾಪರೇಷನ್, ಸ್ಪೀಡ್ ಆಫ್ ಇವಾಪರೇಷನ್ ಯಾವ್ದು ಜಾಸ್ತಿ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಹ್ಯೂಮಿಡಿಟಿ ಅಂತ ಹೇಳಿದ್ರೆ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಏರ್, ಆಯ್ತಾ? ವಾಟರ್ ವೇಪರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಏರ್. ಹ್ಯೂಮಿಡಿಟಿ ಕಡಿಮೆ ಇತ್ತು ಅನ್ಕೊಳ್ಳಿ, ಅಂದ್ರೆ ಏರ್ನಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲ ಅಂದ್ರೆ ಬೇಗ ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಿ ಡ್ರೈ ಆಗುತ್ತೆ, ಆಯ್ತಾ? ಸೊ ಇವಾಗ ಏರ್ ಒಳಗಡೆ ಆಲ್ರೆಡಿ ವಾಟರ್ ಮಾಲಿಕ್ಯೂಲ್ಸ್ಗಳು ಇದೆ ಅಂತ ಹೇಳಿದ್ರೆ ಅಲ್ಲಿ ಇವಾಪರೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹ್ಯೂಮಿಡಿಟಿ ಲೋ ಇತ್ತು ಅಂತ ಹೇಳಿದ್ರೆ ಇವಾಪರೇಷನ್ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಹ್ಯೂಮಿಡಿಟಿ ಜಾಸ್ತಿ ಇದೆ ಅಂದ್ರೆ ಆಲ್ರೆಡಿ ವಾಟರ್ ವೇಪರ್ಸ್ ಮಾಲಿಕ್ಯೂಲ್ಸ್ಗಳು, ವಾಟರ್ ವೇಪರ್ ಮಾಲಿಕ್ಯೂಲ್ಸ್ಗಳು ಏರ್ನಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇವಾಪರೇಷನ್ ಆಗಲ್ಲ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ಗಾಳಿ ಜಾಸ್ತಿ ಬಂತು, ವಿಂಡ್ ಸ್ಪೀಡ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವಿ ಸೇ ದ್ಯಾಟ್ ವಿಂಡಿ, ಲೈಕ್ ಗಾಳಿ ಜಾಸ್ತಿ ಇದ್ರೆ ಬಟ್ಟೆ ಬೇಗ ಒಣಗುತ್ತೆ, ರೈಟ್? ಯಾಕೆ? ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಅಗೇನ್ ದ ಕೈನೆಟಿಕ್ ಎನರ್ಜಿ ಟು ಮೂವ್. ಸೊ ಇಲ್ಲಿ ಕಾಮನ್ ಅಬ್ಸರ್ವೇಷನ್ ದ್ಯಾಟ್ ಕ್ಲೋತ್ಸ್ ಡ್ರೈ ಫಾಸ್ಟರ್ ಆನ್ ವಿಂಡಿ ಡೇ. With the increase in wind speed, particles of water vapor move away with wind, decreasing the amount of water vapor in the surroundings. So actually wind ಬಂತು ಅಂತ ಹೇಳಿದ್ರೆ ಗಾಳಿ ವಾಟರ್ ಮಾಲಿಕ್ಯೂಲ್ಸ್ನ ತಗೊಂಡು ಮುಂದೆ ಹೋಗುತ್ತೆ. ಆ ಜಾಗದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ಬಟ್ಟೆಯಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಅಟ್ಮಾಸ್ಫಿಯರ್ಗೆ ಜಾಯಿನ್ ಆಗುತ್ತೆ. ಸೊ ಅಟ್ಮಾಸ್ಫಿಯರಿಕ್ ವಾಟರ್ ವೇಪರ್ ಕಾಂಟೆಂಟ್ ವಿಲ್ ಬಿ ವೆರಿ ಲೆಸ್ಸರ್ ಬಿಕಾಸ್ ವಿಂಡಿ ಡೇಸ್ನಲ್ಲಿ ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಆ ಸ್ಪಾಟ್ನಿಂದ ಜಾಗ ಖಾಲಿ ಮಾಡಿ ಹೋಗುತ್ತೆ. ಸೊ ವಿಂಡ್ ಸ್ಪೀಡ್ ಆಗಿರಬಹುದು, ಡಿಕ್ರೀಸ್ ಇನ್ ಹ್ಯೂಮಿಡಿಟಿ ಆಗಿರಬಹುದು, ಇದೆಲ್ಲ ಕೂಡ ಇವಾಪರೇಷನ್ ಅನ್ನ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಹೌ ಡಸ್ ಇವಾಪರೇಷನ್ ಕಾಸಸ್ ಕೂಲಿಂಗ್? ಇವಾಪರೇಷನ್ ಹೇಗೆ ಕೂಲಿಂಗ್ ಅನ್ನ ಕಾಸ್ ಮಾಡುತ್ತೆ ಅಂತ ಹೇಳಿ. ಸೊ ಇನ್ ಅನ್ ಓಪನ್ ವೆಸಲ್ ದ ಲಿಕ್ವಿಡ್ ಕೀಪ್ಸ್ ಆನ್ ಇವಾಪರೇಟಿಂಗ್. ನೀವು ಇವಾಗ ಓಪನ್ ಆಗಿರುವಂತಹ ಪಾತ್ರೆನಲ್ಲಿ ನೀರಿಟ್ರೆ ಆ ಸರ್ಫೇಸ್ ಅಲ್ಲಿರುವ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಗೇಷಿಯಸ್ ಸ್ಟೇಟಿಗೆ ಹೊರಟೋಗುತ್ತೆ. ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್. ಅದು ಹೇಗೆ ಹೊರಟೋಗುತ್ತೆ? ಸುತ್ತ ಇರುವಂತಹ ಜಾಗದಲ್ಲಿ, ಸರೌಂಡಿಂಗ್ಸ್ ಜಾಗದಲ್ಲಿ ಆ ಎನರ್ಜಿನ ಪಾರ್ಟಿಕಲ್ಸ್ ಅಬ್ಸಾರ್ಬ್ ಮಾಡಿ ಸರ್ಫೇಸ್ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಲಿಕ್ವಿಡ್ ಗೇಷಿಯಸ್ ಸ್ಟೇಟಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಮೇಕ್ ದ ಸರೌಂಡಿಂಗ್ಸ್ ಕೋಲ್ಡ್. ಯಾವಾಗ ಪಾರ್ಟಿಕಲ್ಸ್ಗಳು ಸುತ್ತ ಇರುವಂತಹ ಎನರ್ಜಿನ ಅಬ್ಸಾರ್ಬ್ ಮಾಡಿ ತನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಬ್ರೇಕ್ ಮಾಡಿ ಸರ್ಫೇಸ್ನಿಂದ ಜಂಪ್ ಆಗಿ ಹೊರಗಡೆ ಹೋಗುತ್ತೋ, ಏನಾಯ್ತು ಅಲ್ಲಿ ಪಾರ್ಟಿಕಲ್ಸ್ಗಳು ಸುತ್ತ ಇರುವಂತಹ ಎನರ್ಜಿನ ಅಬ್ಸಾರ್ಬ್ ಮಾಡ್ಬೇಕಾದ್ರೆ ಸುತ್ತ ಇರುವ ಜಾಗ ಏನಾಯ್ತು, ಕೋಲ್ಡ್ ಆಯ್ತು, ಚಿಲ್ ಆಯ್ತು. ಸೊ ಇಟ್ ಕಾಸಸ್ ಕೂಲಿಂಗ್ ಅಂತ ಹೇಳಿ ನಿಮಗೆ ಅರ್ಥ ಆಯ್ತು. ಸಿಮಿಲರ್ಲಿ ಇಫ್ ಯು ಟೇಕ್ ಸಮ್ acetone will take up energy from your palm and they jump off into atmosphere as water molecules ಅಥವಾ water vapor. ಸೊ ಅಗೇನ್ ಅಲ್ಲಿ ಕೂಲಿಂಗ್ ಆಯ್ತು. ತುಂಬ ಹಿಂದಿನ ಕಾಲದಲ್ಲೆಲ್ಲ ಲೈಕ್ ನಮ್ಮ ರೂಫ್ನಲ್ಲಿ, ಟೆರೆಸ್ ಮೇಲೆ ಅಥವಾ ಮನೆಯಲ್ಲಿ ಅಥವಾ ಅಂಗಳದಲ್ಲೆಲ್ಲ ನೀರು ಹಾಕ್ತಾ ಇದ್ರು, ನೀರನ್ನು ಚುಮುಕಿಸ್ತಾ ಇದ್ರು, ನೀರನ್ನು ಹಾಕ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನೀವು ಜಾಸ್ತಿ ನೀರು ಹಾಕಿದಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಏನು ಮಾಡುತ್ತೆ, ಲಿಕ್ವಿಡ್ ವಾಟರ್ ಮಾಲಿಕ್ಯೂಲ್ಸ್ಗಳು ಅಷ್ಟು ಹೀಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡುತ್ತೆ. ಅದು ಅದರಲ್ಲಿ ಲೇಟೆಂಟ್ ಹೀಟ್ ಆಫ್ ಎನರ್ಜಿ ಆಗಿ ಹುದುಗಿಕೊಂಡು ಆ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಲಿಕ್ವಿಡು ವೇಪರ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಇಟ್ ವಿಲ್ ಅಬ್ಸಾರ್ಬ್ ದಟ್ ಎನರ್ಜಿ ಅಲ್ವಾ, ಅದನ್ನು ನೀವು ಲೇಟೆಂಟ್ ಹೀಟ್ ಆಫ್ ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀರಾ. ಸೊ ನೀವು ನಿಮ್ಮ ಡೈಲಿ ಲೈಫ್ನಲ್ಲಿ ನಿಮಗೆ ಕೂಲಿಂಗ್ ಎಫೆಕ್ಟ್ ಆಗಿರುವಂಥದ್ದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನೊಂದು ಸಮ್ಮರ್ ಡೇಸ್ನಲ್ಲಿ ನಾವು ಯಾಕೆ ಕಾಟನ್ ಡ್ರೆಸ್ನ ಹಾಕ್ತೀವಿ? ಬಿಕಾಸ್ ನಾವು ಸಮ್ಮರ್ ಡೇಸ್ನಲ್ಲಿ ವಿ ಪರ್ಸ್ಪೈರ್ ಅ ಲಾಟ್ ಬಿಕಾಸ್ ಆಫ್ ಅ ಬಾಡಿ ಮೆಕ್ಯಾನಿಸಮ್. ಅವಾಗ ಏನಾಯಿತು, ನಾವು ಜಾಸ್ತಿ ಪರ್ಸ್ಪೈರ್ ಆದಾಗ ನಮ್ಮ ಬಾಡಿನ ಆ್ಯಕ್ಚುಲಿ ಕೂಲಾಗಿ ಇಟ್ಕೊಳ್ಳುತ್ತೆ. ಸೊ ವಿ ಪರ್ಸ್ಪೈರ್ ಮೋರ್ ಬಿಕಾಸ್ ಆಫ್ ದ ಮೆಕ್ಯಾನಿಸಮ್ ಆಫ್ ಅ ಬಾಡಿ ವಿಚ್ ಕೀಪ್ಸ್ ಅಸ್ ಕೂಲ್.
We know that during evaporation, particles at the surface of the liquid gain more energy from the surrounding or body surface. ನಮ್ಮ ಸ್ವೆಟ್ ಮಾಲಿಕ್ಯೂಲ್ಸ್ ಬಾಡಿ ಸರ್ಫೇಸ್ ನಲ್ಲಿ ಇದೆ ಅಂತ ಹೇಳಿದ್ರೆ ಆ ಒಂದು ಮಾಲಿಕ್ಯೂಲ್ ಸರೌಂಡಿಂಗ್ಸ್ ನಿಂದ ಅಥವಾ ಬಾಡಿ ಸರ್ಫೇಸ್ ನಿಂದ ಎನರ್ಜಿನ ತಗೊಳುತ್ತೆ ಅಂಡ್ ಚೇಂಜ್ ಇನ್ ಟು ವೇಪರ್. ಆ ಬಾಡಿ ಸರ್ಫೇಸ್ ನಿಂದ ಅದು ವೇಪರ್ ಆಗಿ ಚೇಂಜ್ ಆಗುತ್ತೆ. ದ ಹೀಟ್ ಎನರ್ಜಿ ಈಕ್ವಲ್ ಟು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಇಲ್ಲೇನಾಯ್ತು, ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಚೇಂಜ್ ಆಗ್ತಾ ಇದೆ ಗೇಷಿಯಸ್ ಮಾಲಿಕ್ಯೂಲ್ಸ್. ಲಿಕ್ವಿಡ್ ಮಾಲಿಕ್ಯೂಲ್ಸ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಅದನ್ನ ಅದು ಫಸ್ಟ್ ಹೊರಗಡೆ ತೆಗಿಬೇಕು, ಆಮೇಲೆ ಆ ಮಾಲಿಕ್ಯೂಲ್ ಸ್ವಲ್ಪ ಕೈನೆಟಿಕ್ ಎನರ್ಜಿ ತಗೊಂಡು ಗೇಷಿಯಸ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಇಟ್ absorbs some extra energy maybe from your body or maybe from the surroundings which causes cooling. So ಅಲ್ಲಿ ಕಾಟನ್ ಡ್ರೆಸ್ ನ ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಕಾಟನ್ ಬೀಂಗ್ ಅ ಗುಡ್ ಅಬ್ಸಾರ್ಬರ್. ಒಂದದು ಅಬ್ಸಾರ್ಬ್ ಮಾಡುತ್ತೆ, ಜೊತೆಗೆ ಕಾಟನ್ ನಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ, ಸಣ್ಣ ಸಣ್ಣ ಪೋರ್ಸ್ ಗಳಿದೆ. ಸೊ ಅದರ ಥ್ರೂ ಏನಾಗುತ್ತೆ, ಸ್ವೆಟ್ ಪಾರ್ಟಿಕಲ್ಸ್ ಗಳು ಈಸಿಯಾಗಿ ಇವಾಪರೇಟ್ ಆಗಿ ಹೊರಗಡೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಹೌ ಡಸ್ ಇವಾಪರೇಷನ್ ಕಾಸಸ್ ಕೂಲಿಂಗ್. ಅಗೇನ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ. ನೀವು ವಾಟರ್ ಡ್ರಾಪ್ಲೆಟ್ಸ್ ಅನ್ನ ಗ್ಲಾಸ್ ಹೊರಗಡೆ ನೋಡಿರ್ಬೋದು. ಒಂದು ಗ್ಲಾಸ್ ತಗೊಂಡು ಐಸ್ ಕ್ಯೂಬ್ಸ್ ಅನ್ನ ಅದ್ರೊಳಗಡೆ ಹಾಕಿದ್ರೆ ಹೊರಗಡೆ ಸುತ್ತ ಸಣ್ಣ ಸಣ್ಣ ವಾಟರ್ ಮಾಲಿಕ್ಯೂಲ್ಸ್ ಗಳನ್ನ ನೀವು ನೋಡಿರ್ತೀರಾ, ಹೌದಾ? ಹಾಗಾದ್ರೆ ವಾಟರ್ ಮಾಲಿಕ್ಯೂಲ್ಸ್ ಗಳು ಎಲ್ಲಿಂದ ಬಂದ್ವು? ವಾಟ್ ಆರ್ ದೇ ಆರ್ ನಥಿಂಗ್ ಬಟ್ ಆಕ್ಚುಲಿ, ಸಿ ಐ ಟೆಲ್ ಯು. ಇಲ್ಲಿ ನೀವು ಐಸ್ ಕ್ಯೂಬ್ಸ್ ಹಾಕಿರ್ತೀರಾ, ಐಸ್ ಕ್ಯೂಬ್ಸ್ ಹೊರಗಡೆ ಸಣ್ಣ ಸಣ್ಣ ವಾಟರ್ ಮಾಲಿಕ್ಯೂಲ್ಸ್ ಇದೆ. ಓಕೆ, ಸೊ ಐ ಆಮ್ ಟೆಲ್ಲಿಂಗ್ ದಿಸ್ ಒನ್. he is actually my a favorite student. I'll name it as ಎಂತಂತ ಹೇಳಿ ನೇಮ್ ಮಾಡ್ಬೋದು. I'll name him as maybe Ridan. So I'll ask Ridan, hey Ridan, did you observe that outside the glass there are many water droplets? From where those water droplets have come? Alva, it's very simple that ಇಲ್ಲೆಲ್ಲ ಆಕ್ಚುಲಿ ಗೇಷಿಯಸ್ ಪಾರ್ಟಿಕಲ್ಸ್ ಇತ್ತು. ಗೇಷಿಯಸ್ ಪಾರ್ಟಿಕಲ್ಸ್ ಗಳು ಏನ್ ಮಾಡುತ್ತೆ ಮಕ್ಕಳೇ, ಗೇಷಿಯಸ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್, ಬಟ್ ವೆನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ಲಾಸ್ ದೇ ಎಕ್ಸ್ಚೇಂಜ್ ದೇರ್ ಎನರ್ಜಿ ಟು ದ ಗ್ಲಾಸ್. ಗ್ಲಾಸ್ ಮಾಲಿಕ್ಯೂಲ್ಸ್ ನಲ್ಲಿ ಐಸ್ ಕೋಲ್ಡ್ ಇತ್ತಲ್ವಾ, ಸೊ ಗೇಷಿಯಸ್ ಪಾರ್ಟಿಕಲ್ಸ್ ವಿಲ್ ಲೂಸ್ ದೇರ್ ಎನರ್ಜಿ ಟು ದ ಗ್ಲಾಸ್. ಆ ಎನರ್ಜಿನ ಯೂಸ್ ಮಾಡಿಕೊಂಡು ಗ್ಲಾಸ್ ಅಲ್ಲಿರುವಂತ ಐಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಇಟ್ ವಿಲ್ ನಾಟ್ ಸಿಂಪ್ಲಿ ಮೆಲ್ಟ್. ಐಸ್ ಮಾಲಿಕ್ಯೂಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಗ್ಲಾಸ್ ಮೆಲ್ಟ್ಸ್ ಬಿಕಾಸ್ ಇಟ್ ಟೇಕ್ಸ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್. So sutta iruvanta gaseous particles actually loses energy to the ice molecules, and this gaseous particles, the moment they lose energy, they come closer and they start liquefying. They start liquefying here. Okay, that is one of the easy and one of the simplest example we all see in our day-to-day life, especially when you drink some unhealthy carbonated drinks and you keep the bottle in the fridge. The moment you keep it open on the ಟೇಬಲ್ ಮೇಲೆ ಒಂದು ಬಾಟಲ್ ಆಫ್ ಮೇ ಬಿ ಯಾವುದಾದ್ರೂ ಒಂದು ಜ್ಯೂಸ್, ನಿಮಗೆ ಇಷ್ಟ ಇರುವಂಥ ಜ್ಯೂಸ್ನ ಹೊರಗಡೆ ಇಟ್ಟರೆ ಫ್ರಿಜ್ ಒಳಗಡೆಯಿಂದ ಟೇಬಲ್ ಮೇಲೆ ಇಟ್ಟಾಗ ಆ ಬಾಟಲ್ ಮೇಲೆ ಎಲ್ಲ ಸಣ್ಣ ಸಣ್ಣ ನೀರಿನ ಹನಿಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ದ್ಯಾಟ್ ದೇ ಆರ್ ದ ಆಕ್ಚುಲ್ ವಾಟರ್, ದೇ ಆರ್ ಆಕ್ಚುಲಿ ಲಿಕ್ವಿಫೈಡ್ ಗ್ಯಾಸ್. ಸುತ್ತ ಇರುವಂತಹ ಗ್ಯಾಸು ಲಿಕ್ವಿಫೈ ಆಗಿರುವಂಥದ್ದು. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಅವರ್ ವೆರಿ ಫಸ್ಟ್ ಚಾಪ್ಟರ್. ಐ ಹೋಪ್ you have understood the important topics of this chapter. I'll repeat again, important topics of this chapter will be characteristics of particles, characteristics of particulate nature of matter, solid, liquid, gaseous state characteristics, and all those reasoning type of questions which is asked in text and also in exercise. Then comes what is boiling point, melting point, what is latent heat of fusion, what is latent heat of vaporization, and the flow diagram which I've solved. ಜೊತೆಗೆ what is evaporation, what are the factors affecting evaporation. Try to write your answer from NCERT textbook rather referring to any of the different books, because ನೀವು ಬೇರೆ ಬೇರೆ books ನಲ್ಲಿ ಬೇರೆ ಬೇರೆ sentence ಗಳನ್ನ ಬರೆದ್ರೆ, yes, if it is meaningful and serve the purpose of the question, your teachers will give you the mark. Otherwise teachers won't give you the mark. So try to extract answer from NCERT textbook itself. So I'll meet you in the next video. Until then, take care. Bye bye.